ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ಬಿಸ್ಕೆಟ್ ನಾಟ್ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಹೊರಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ನಾನು ಈ ಬ್ಯಾಸ್ಕೆಟಿಗೆ ಬೇಸಿಂದ ಹಿಡಿದು ಪೂರ್ತಿ ಎತ್ತರ ಹಾಕ್ಕೊಳ್ಳೋವರೆಗೂ ಬಿಸ್ಕೆಟ್ ನಾಟ್ನ ಮಾತ್ರನೇ ಬಳಸಿರೋ ಅಂಥದ್ದು, ಬೇರೆ ನಾಟ್ ಯೂಸ್ ಮಾಡ್ಕೊಂಡಿಲ್ಲ. ಸೊ ನೋಡಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಬ್ಯಾಸ್ಕೆಟ್. ಇದು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್. ಇದು ಇಷ್ಟು ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಏನಕ್ಕೆ ಯೂಸ್ ಆಗುತ್ತೆ ಅನ್ಕೋಬೋದು. ನೀವು ರಿಟರ್ನ್ ಗಿಫ್ಟ್ ಹಾಕಿ ಕೊಡ್ಬೋದು, ಅಥವಾ ಮಕ್ಳದ್ದು ಬರ್ಡೇ ಇದ್ದಾಗ ಇದರಲ್ಲಿ ಚಾಕ್ಲೇಟ್ಸ್ನ ಫಿಲ್ ಮಾಡಿಬಿಟ್ಟು ಕೊಡ್ಬೋದು. ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಅಂತ ಹಾಕಿರೋ ಬ್ಯಾಸ್ಕೆಟ್ ಇದು. ನೀವು ಫಸ್ಟ್ ಟೈಮ್ ಕಲಿಯೋವಂಥವ್ರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೋಬೋದು. ಫಸ್ಟ್ ಟೈಮೇ ನಾವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋತೀನಿ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ನಾರ್ಮಲ್ ನಾಟ್ ಆದರೆ ಏನು ಕಷ್ಟ ಆಗೋದಿಲ್ಲ. ಸೊ ಈ ರೀತಿ ಬಿಸ್ಕೆಟ್ ನಾಟ್ ಆಗಲಿ, ಜಾಸ್ಮಿನ್ ನಾಟ್ ಆಗಲಿ, ಆಮ್ಲ ನಾಟ್ ಆಗಲಿ, ಶಿವನ್ಕನ್ ನಾಟ್ ಆಗಲಿ, ಈ ರೀತಿ ನಾಟ್ಸ್ ಹಾಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅಂಥವರು ಫಸ್ಟ್ ಟೈಮು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಳ್ಳಿ. ಇದರಲ್ಲಿ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಸೇಮ್ ಮೆಥಡಲ್ಲೇ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಕೂಡ ಹಾಕ್ಕೊಳ್ಳೋದು. ತಳ ಅಗಲ ಬರ್ಬೋದು ಮತ್ತು ಎತ್ತರ ಇನ್ನೂ ಎತ್ತರ ಬರ್ಬೋದು. ಅಷ್ಟು ಬಿಟ್ಟರೆ ಬೇರೆ ಚೇಂಜಸ್ ಏನೂ ಇಲ್ಲ ಫ್ರೆಂಡ್ಸ್. ಸೊ ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಆಲ್ರೆಡಿ ವಿಡಿಯೋ ತುಂಬ ಲಾಂಗ್ ಆಗಿದೆ, ಹಾಗಾಗಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕೋಬೇಕು ಅಂತ ತೋರಿಸ್ಕೊಟ್ಟಿಲ್ಲ. ಸೊ ಮಿನಿ ಬ್ಯಾಸ್ಕೆಟಿಗೆ ಸಿಂಗಲ್ ಕಲರಲ್ಲಿ ಯಾವ ರೀತಿ ಹ್ಯಾಂಡಲ್ ಹಾಕೋಬೇಕು, ಡಬಲ್ ಕಲರಲ್ಲಿ ಯಾವ ರೀತಿ ಹ್ಯಾಂಡಲ್ ಹಾಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹ್ಯಾಂಡಲ್ನ ಹಾಕ್ಕೋಬೋದು. ಸೊ ಇದೊಂದೇ ಡಿಸೈನ್ ಅಲ್ಲ ಫ್ರೆಂಡ್ಸ್, ಮಿನಿ ಬ್ಯಾಸ್ಕೆಟಲ್ಲಿ ತುಂಬ ಡಿಸೈನ್ಸ್ನ ಹೇಳ್ಕೊಟ್ಟಿದ್ದೀನಿ. ನಾರ್ಮಲ್ ನಾಟು ಬಾಕ್ಸ್ ನಾಟ್ ಹಾಕಿ ಹಾಕುವಂಥದ್ದು, ಲ್ಯಾಡರ್ ನಾಟ್ ಹಾಕಿ ಹಾಕುವಂಥದ್ದು, ಶಿವನ್ಕಂಡ್ ನಾಟು, ಆಮೇಲೆ ಬೀಟ್ಸ್ನ ಹಾಕಿಬಿಟ್ಟು ಮಿನಿ ಬ್ಯಾಸ್ಕೆಟ್ ಹಾಕಿರುವಂಥದ್ದು, ತುಂಬ ಡಿಸೈನ್ಸ್ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಷರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ಬಂದು ನಾನಿಲ್ಲಿ ಪರ್ಪಲ್ ಕಲರು ಬ್ಯಾಸ್ಕೆಟ್ ವೈರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ವೈರು ಪರ್ಪಲ್ ಕಲರಲ್ಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಡಾರ್ಕ್ ಕ್ರೀಮ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದಡಿದು ಸ್ಕೇಲ್ ಬೇಕು, ನಾನು ಸ್ಕೇಲ್ ತೊಗೊಂಡಿದ್ದೀನಿ. ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗೋದು ಫ್ರೆಂಡ್ಸ್. ಇವಾಗ ವೈರ್ನ ಯಾವ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೋಬೇಕು, ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಸೊ ಈಗ ನೋಡಿ, ವೈರ್ದು ಮೆಷರ್ಮೆಂಟ್ನ ನೋಡೋಣ. ವೈರ್ದು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ ಆಗುತ್ತೆ. ಹೀಗೆ ಉಲ್ಟಾ ತೊಗೊಂಡಾಗ 2 ಅಡಿ ಆಗುತ್ತೆ ನೋಡಿ. ಮತ್ತೆ ಸೀದಾ 3 ಅಡಿ, 4 ಅಡಿ, 4.25 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. 4.25 ಅಡಿ ಅಳತೆಯಲ್ಲಿ ನಾನು ಏನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಲ್ಲ, ಸೊ ಇದೇ ಪೀಸ್ ಅಳತೆ ಇಟ್ಕೊಂಡು ಪರ್ಪಲ್ ಕಲರಲ್ಲಿ 8 ಪೀಸ್ ವೈರು ಮತ್ತು ಕ್ರೀಮ್ ಕಲರಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು. ಇವಾಗ ನಾನು ಪರ್ಪಲ್ ಕಲರಲ್ಲಿ 8 ಮತ್ತು ಕ್ರೀಮ್ ಕಲರಲ್ಲಿ 12 ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನಿಲ್ಲಿ ಪರ್ಪಲ್ ಕಲರಲ್ಲಿ 8 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. 3, 5, 6, 7, 8. ಕ್ರೀಮ್ ಕಲರಲ್ಲಿ 12 ಪೀಸ್ ವೈರ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. 3, 3, 6, 3, 9, 3, 12 ನೋಡಿ. ಟೋಟಲಾಗಿ ಇಲ್ಲಿ 20 ಪೀಸ್ ವೈರ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ 8 ಪೀಸು, ಇದರಲ್ಲಿ 12 ಪೀಸು, ಟೋಟಲಾಗಿ 20 ಪೀಸ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಕ್ ಡಿಸೈನ್ನ ಯಾವ ರೀತಿ ಹಾಕೋದಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾವಿಲ್ಲಿ 4 ಪೀಸ್ ವೈರ್ನ ತೊಗೋಬೇಕು. 4 ಪೀಸ್ ವೈರನ್ನು ನೋಡಿ ಈ ರೀತಿ ಒಂದೇ ಸಮವಾಗಿ ಒಂದೊಂದು ಪೀಸ್ ವೈರ್ನು ತೊಗೊಂಡು ಈಗ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 4 ಪೀಸ್ ವೈರನ್ನು ಸಮವಾಗಿ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದರಲ್ಲಿ 1 ಪೀಸ್ನ ತೆಗೆದು ಪಕ್ಕಕ್ಕೆ ಇಡೋಣ. ಇನ್ನು 3 ಪೀಸ್ ಇದೆಯಲ್ಲ, ಈ 3 ಪೀಸಲ್ಲಿ ನೋಡಿ, ಫಸ್ಟ್ 2 ಪೀಸ್ ಇದೆಯಲ್ಲ, 2 ಪೀಸ್ ವೈರನ್ನು ನಾವು ಈ ರೀತಿ ಇಟ್ಕೋಬೇಕು. ಫಸ್ಟು ನಾವಿಲ್ಲಿ ಬಿಸ್ಕೆಟ್ ನಾಟ್ನ ಹಾಕ್ಕೋಬೇಕು ನೋಡಿ. ಹೀಗೆ ಇಟ್ಕೋಬೇಕು, ಪಕ್ಕ ಪಕ್ಕ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಈ 3ನೇ ಪೀಸ್ ವೈರ್ ಇದೆಯಲ್ಲ, ಈ 3ನೇ ಪೀಸ್ ವೈರನ್ನು ನೋಡಿ, ಈ 2 ಪೀಸ್ ವೈರ್ ಮೇಲ್ಭಾಗದಿಂದ ಈ ವೈರು ಈ ರೀತಿ ಬರಬೇಕು ನೋಡಿ. ಹೀಗೆ
ಇವಾಗ ಈ ಉಲ್ಟಾ ವೈರ್ ಇದೆಯಲ್ಲ, ಈ ಉಲ್ಟಾ ವೈರ್ನ ಈ ರೀತಿ ಮೇಲ್ಭಾಗಕ್ಕೆ ಮಡಚ್ಕೊಳ್ಳಿ. 2 ಪೀಸಲ್ಲೂ ಈ ರೀತಿ ಮೇಲ್ಭಾಗಕ್ಕೆ ಮಡಚ್ಕೋಬೇಕು. ನೋಡಿ, ಇದನ್ನು ಹಿಂಬದಿಯಲ್ಲಿ ಇಟ್ಕೋಬೇಕು ಹೀಗೆ. ಈಗ ಈ ಕಡೆ ಸೈಡಲ್ಲಿ ನಾವು ಮೇಲ್ಭಾಗದಿಂದ ಹಾಕ್ಕೊಂಡ್ವಲ್ವ ವೈರು, ಆ ವೈರಲ್ಲಿ ಉಲ್ಟಾ ಬಂದಿದೆಯಲ್ಲ ವೈರು, ಆ ವೈರ್ನ ತೊಗೊಂಡು ಈ 2 ಲೂಪ್ ಒಳಭಾಗದಲ್ಲಿ ನಾವು ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇದನ್ನು ಒಳಭಾಗಕ್ಕೆ ತಗೊಳ್ಳೋಣ. ನೋಡಿ ಹೀಗೆ. ಇವಾಗ ಈ 2 ಪೀಸ್ ವೈರ್ನ ನಾವು ಮಡ್ಚ್ಕೊಂಡಿದ್ವಲ್ವಾ, ನೋಡಿ ಇದನ್ನು ಹೀಗೆ ಇಟ್ಕೋಬೇಕು, ಉಲ್ಟಾ ಮಡ್ಚ್ಕೋಬೇಕು. ಮತ್ತು ಈಗ ಉಲ್ಟಾ ಮಡ್ಚ್ಕೊಂಡು 4ನೇ ಪೀಸಲ್ಲಿ 1 ಪೀಸ್ ವೈರ್ ತೆಗೆದಿಟ್ಕೊಂಡಿದ್ವಲ್ಲ, ಈ ಪೀಸ್ ವೈರನ್ನು ಮತ್ತು ಈ 2 ಪೀಸ್ ವೈರ್ ಮೇಲ್ಭಾಗದಿಂದ ಹಾಕ್ಕೊಂಡು ಈ 2 ಪೀಸ್ ನಾವು ಮಡ್ಚಿದ್ವಲ್ಲ, ನೋಡಿ ಇದನ್ನು ಮೇಲ್ಭಾಗಕ್ಕೆ ಬರೋ ರೀತಿ ಹಾಕ್ಕೋಬೇಕು. ಮತ್ತು ಈ ರೀತಿ ಇಟ್ಕೋಬೇಕು ನಾವು. ಇವಾಗ ಈ ಪೀಸ್ ಇವಾಗ ಜಾಯಿನ್ ಮಾಡಿದ್ವಲ್ವ, ಆ ಪೀಸ್ ವೈರಲ್ಲಿ ಬಂದಿರೋ ಉಲ್ಟಾ ವೈರ್ನ ತೊಗೊಂಡು ಈ 2 ಲೂಪ್ ಒಳಗಡೆ ಬರಬೇಕು. ನೋಡಿ, ಈ 2 ವೈರ್ ಒಳಭಾಗದಿಂದ ಈ ವೈರು ಬರಬೇಕು ಹೀಗೆ. ನೋಡಿ ಇವಾಗ ಈ ರೀತಿ ಬಂದಿದೆಯಲ್ವಾ. ಈಗ 2 ಸೈಡು ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು, ಈ ಕಡೆ ಮತ್ತು ಈ ಕಡೆ. ನೋಡಿ, ನಮಗೆ ಇದು ಬಿಸ್ಕೆಟ್ ನೋಟು ರೆಡಿ ಆಯಿತು. ಸೊ ಬೇಸಿಕ್ ನೋಟ್ಸ್ ಎಲ್ಲ ಯಾರಿಗೆ ಬರೋದಿಲ್ಲ ಅವ್ರಿಗೆ ಅಂತಲೇ ನಾನು ಬೇಸಿಕ್ ನೋಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ಅದರಲ್ಲಿ ನೋಡ್ಬೋದು, ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ಫಸ್ಟ್ ಟೈಮ್ ಕಲಿಯೋಂಥವ್ರು ನೀವು ಬೇಸಿಕ್ ನೋಟ್ಸ್ದು ವಿಡಿಯೋ ನೋಡಿ ನೀವು ಟ್ರೈ ಮಾಡಿ. ಸೊ ಇದರಲ್ಲಿ ಒಂದೇ ಕಲರಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದರಲ್ಲಿ ಡಬಲ್ ಕಲರಲ್ಲಿ ಹೇಳ್ಕೊಟ್ಟಿದ್ದೀನಿ, ನಿಮಗೆ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೋಡಿ, ಇವಾಗ ಬಿಸ್ಕೆಟ್ ನೋಟು ರೆಡಿ ಆಯಿತು. ಇವಾಗ ಇಲ್ಲಿ ನಾವು ಈ ಅಪೋಸಿಟ್ ನೋಡಿ ಹೀಗೆ ಮಡಚ್ಕೊಂಡು ಅಪೋಸಿಟಲ್ಲಿರೋ ವೈರ್ಗಳನ್ನ ತೊಗೊಂಡು ನಾವು ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ, ಇಷ್ಟು ಡಿಫ್ರೆನ್ಸಲ್ಲಿ ಬಂದಿದೆ. ಸೊ ಇಷ್ಟು ಡಿಫ್ರೆನ್ಸಲ್ಲಿ ಬರಬಾರ್ದು. ಇವಾಗ ಇದನ್ನು ಹೇಗೆ ಸರಿ ಮಾಡ್ಕೋಬೇಕಂದ್ರೆ, ನೋಡಿ ಈ ವೈರ್ ಇದೆಯಲ್ಲ, ಈ ವೈರ್ನ ಸ್ವಲ್ಪ ಹೀಗೆ ಮೇಲ್ಭಾಗಕ್ಕೆ ಎತ್ಕೊಂಡು ಹೀಗೆ ನೋಡಿ, ಆವಾಗ ಈ ಕಡೆ ಸೈಡಲ್ಲಿ ಬರುತ್ತೆ. ಈ ವೈರ್ನ ಇಟ್ಕೊಂಡು ಎಳ್ಕೋಬೇಕು. ಈ ಕಡೆ ವೈರ್ನು ಅದೇ ರೀತಿ ನಾವು ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ಮತ್ತೆ ಚೆಕ್ ಮಾಡ್ಕೋಬೇಕು. ನೋಡಿ, ವೈರು ಒಂದೇ ಸಮವಾಗಿ ಬಂದಿದೆ. ಇವಾಗ ಈ ಕಡೆ ಸೈಡ್ ಸಮವಾಗಿ ಬಂದಿದೆಯಲ್ವ, ಈ ಕಡೆ ಸೈಡಲ್ಲಿರೋ 2 ವೈರ್ 4 ವೈರ್ನು ತೊಗೊಂಡು ನಾವು ಚೆಕ್ ಮಾಡ್ಕೋಬೇಕು. ಸೊ ಈ ಕಡೆನೂ ನೋಡಿ ಇಷ್ಟೊಂದು ಡಿಫ್ರೆನ್ಸಲ್ಲಿದೆ. ಯಾವ ವೈರ್ ಉದ್ದ ಬಂದಿದೆ ನೋಡ್ಕೋಬೇಕು. ನೋಡಿಕೊಂಡು ನಾವು ಇದನ್ನು ಸರಿ ಮಾಡ್ಕೋಬೇಕು. ನೋಡಿ ಹೀಗೆ. ಇಲ್ಲಿದೆಯಲ್ಲ, ಈ ವೈರ್ನ ಹೀಗೆ ಮೇಲ್ಭಾಗಕ್ಕೆ ಎತ್ತಿದ್ರೆ ಈ ಕಡೆ ಸೈಡಲ್ಲಿ ಬರುತ್ತೆ. ಈ ವೈರ್ನ ಇಟ್ಕೊಂಡು ಎಳ್ಕೋಬೇಕು. ನೋಡಿ ಹೀಗೆ. ಆವಾಗ ನಾವು ಮತ್ತೆ ಚೆಕ್ ಮಾಡ್ಕೋಬೇಕು. ಇವಾಗ ನೋಡಿ ಸಮವಾಗಿದೆ. ಸೊ ನೋಡಿ, ಇದು ಬಿಸ್ಕೆಟ್ ನೋಟು ಈ ರೀತಿ ಬರುತ್ತೆ. ಸೊ ನಾನು ಮತ್ತೊಂದು ಸತಿ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ನೋಡಿ, ಪರ್ಪಲ್ ಕಲರಲ್ಲಿ ನಾನು 4 ಪೀಸ್ ವೈರ್ನ ತೊಗೊಂಡಿದ್ದೀನಿ. ಸೊ ಇದೇ ರೀತಿ ಬಿಸ್ಕೆಟ್ ನೋಟ್ನ ಅದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ. ನೋಡಿ, 4 ವೈರ್ ತೊಗೊಂಡಿದ್ದೀನಲ್ಲ, 1 ವೈರ್ನ ತೆಗೆದು ಪಕ್ಕಕ್ಕೆ ಇಟ್ಕೋಬೇಕು. ಸೊ ಈ 3 ವೈರ್ ಇದೆಯಲ್ವಾ, ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಸೊ ನೋಡಿ, ಈ 3 ವೈರ್ ಇದೆಯಲ್ಲ, ಈ 3 ವೈರಲ್ಲಿ 1 ವೈರ್ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈ 2 ವೈರ್ನ ನೋಡಿ ಈ ರೀತಿ ಜೋಡಿಸ್ಕೋಬೇಕು. ಹೀಗೆ ಇಟ್ಕೊಳ್ಳಿ, ಸ್ವಲ್ಪ ಡಿಸ್ಟೆನ್ಸಲ್ಲೇ ಇಟ್ಕೊಳ್ಳಿ, ಹೀಗೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಈ 2 ವೈರ್ ಮೇಲ್ಭಾಗದಿಂದ ಈ 3ನೇ ವೈರ್ ಇದೆಯಲ್ಲ, ಇದನ್ನು ಹೀಗೆ ಇಟ್ಕೋಬೇಕು. ನೋಡಿ ಹೀಗೆ ಬರಬೇಕು. ಇವಾಗ ಇದ್ರ ಮೇಲ್ಭಾಗದಲ್ಲಿ ಟೈಟಾಗಿ ಇಟ್ಕೊಂಡು ಈ ಪೀಸಲ್ಲಿ ಬಂದಿರೋ ಉಲ್ಟಾ ವೈರ್ ಇದೆಯಲ್ಲ, ಅದನ್ನು ಹೀಗೆ ಮಡಚ್ಕೋಬೇಕು. ಈ ಪೀಸಲ್ಲಿ ಬಂದಿರೋ ಉಲ್ಟಾ ವೈರ್ನ ಹೀಗೆ ಮಡಚ್ಕೋಬೇಕು. ಇದನ್ನು ಹಿಂಬದಿಯಲ್ಲಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಹಾಕ್ಕೊಂಡ್ವಲ್ವ ಮೇಲ್ಭಾಗದಿಂದ ವೈರು, ಆ ವೈರಲ್ಲಿ ಬಂದಿರೋ ಉಲ್ಟಾ ವೈರ್ನ ತೊಗೊಂಡು ನೋಡಿ ಈ 2 ವೈರ್ ಒಳಭಾಗದಿಂದ ನಾವು ಈ ವೈರ್ನ ತೊಗೋಬೇಕು. ನೋಡಿ, ಈ ವೈರ್ ಇಲ್ಲಿ ಬರುತ್ತಲ್ವ, ಇವಾಗ ಈ ಮಡಚ್ಕೊಂಡಿದ್ವಲ್ವ ಆ ವೈರ್ನ ಹೀಗೆ ಮತ್ತೆ ಉಲ್ಟಾ ನಮ್ಮ ಕಡೆಗೆ ಮಡಚ್ಕೋಬೇಕು. ನಮ್ಮ ಕಡೆಗೆ ಮಡಚ್ಕೊಂಡು ನಾವು ಆವಾಗಲೇ 1 ಪೀಸ್ ತೆಗೆದಿಟ್ಕೊಂಡಿದ್ವಲ್ಲ, ಇದು 4ನೇ ಪೀಸು. ಈ 4ನೇ ಪೀಸ್ ವೈರ್ನ ನೋಡಿ ಮತ್ತೆ ಇದ್ರ ಮೇಲ್ಭಾಗದಿಂದ ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನಮ್ಮ ಕಡೆಗೆ ಮಡಚ್ಕೊಂಡಿದ್ವಲ್ವ 2 ವೈರು, 2 ಪೀಸ್ ವೈರ್ನ ಅದನ್ನು
ಈ ವೈರ್ ಮೇಲ್ಭಾಗಕ್ಕೆ ಬಿಡಬೇಕು, ಮತ್ತು ಹಿಂಬದಿಯಲ್ಲಿ ಇಟ್ಕೋಬೇಕು. ಇವಾಗ ಜಾಯಿನ್ ಮಾಡ್ಕೊಂಡ್ವಲ್ಲ 4ನೇ ಪೀಸ್ ವೈರು, ಅದರಲ್ಲಿ ಉಲ್ಟಾ ಬಂದಿರೋ ವೈರ್ನ ತೊಗೊಂಡು ಈ 2 ವೈರ್ ಮಧ್ಯಭಾಗದಿಂದ ನೋಡಿ ಹೀಗೆ ಎಳ್ಕೋಬೇಕು. ಇವಾಗ ನೋಡಿ ನಮಗೆ ಈ ನಾಟು ಟೈಟಾಗಿ ಎಳ್ಕೊಂಡ್ರೆ, ಈ ವೈರ್ಗಳನ್ನ ನಾವು ಟೈಟಾಗಿ ಎಳ್ಕೊಂಡ್ರೆ ನಮಗೆ ಬಿಸ್ಕೆಟ್ ನಾಟು ರೆಡಿಯಾಗಿದೆ. ನೋಡಿ ಹೀಗೆ. ಇವಾಗ ಈ ಕಡೆ ಸೈಡು ಈ ಕಡೆ ಸೈಡ್ ಅಪೋಸಿಟ್ ಸೈಡಲ್ಲಿರೋ ವೈರ್ಗಳನ್ನ ನಾವು ಚೆಕ್ ಮಾಡ್ಕೋಬೇಕು. ನೋಡಿ ಇದು ತುಂಬ ಡಿಫ್ರೆನ್ಸಲ್ಲಿ ಬಂದಿದೆ, ಇಷ್ಟೊಂದು ಡಿಫ್ರೆನ್ಸಲ್ಲಿ ಬರಬಾರ್ದು. ಇವಾಗ ಯಾವ ವೈರ್ ಉದ್ದ ಇದೆ ನೋಡ್ಕೋಬೇಕು. ನೋಡಿಕೊಂಡು ನೋಡಿ ಇದನ್ನು ಹೀಗೆ, ಈ ವೈರ್ ಇದೆಯಲ್ಲ ಇದನ್ನು ಹೀಗೆ ಮೇಲ್ಭಾಗಕ್ಕೆ ತೊಗೊಂಡ್ರೆ ನೋಡಿ ಅದನ್ನು ಪ್ರೆಸ್ ಮಾಡಿದ್ರೆ ಈ ಕಡೆ ಸೈಡಲ್ಲಿ ಬರುತ್ತೆ. ಇದನ್ನು ಕೆಳಭಾಗಕ್ಕೆ ತೊಗೊಂಡು ನೋಡಿ ಈ ವೈರ್ ಇಟ್ಕೊಂಡು ಹೇಳಿದ್ರೆ ಈ ನಾಟು ಟೈಟ್ ಆಗುತ್ತೆ. ನೋಡಿ ಹೀಗೆ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಸಮವಾಗಿ ಬಂದಿದೆ. ಇವಾಗ ನೋಡಿ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಸಮವಾಗಿ ಬಂದಿದೆ. ಈಗ ಈ ಕಡೆ ಸೈಡಲ್ಲಿ ಇದೆಯಲ್ಲ ಈ 4 ವೈರನ್ನು ನಾವು ಚೆಕ್ ಮಾಡ್ಕೋಬೇಕು ಸಮವಾಗಿದೆಯಾ ಅಂತ. ನೋಡಿ ಇದು ಕೂಡ ಇಷ್ಟೊಂದು ಡಿಫ್ರೆನ್ಸಲ್ಲಿದೆ. ಸೊ ಯಾವ ವೈರ್ ಉದ್ದ ಇದೆ ಅಂತ ನೋಡಿಕೊಂಡು ಆ ಕಡೆ ಸೈಡಿಂದ ನೀವು ಟೈಟ್ ಮಾಡ್ಕೋಬೇಕು. ನೋಡಿ ಇದು ಸ್ವಲ್ಪ ಮೇಲ್ಭಾಗದಕ್ಕೆ ಎತ್ಕೊಂಡು ಈ ಕಡೆ ಸೈಡಿಂದ ನಾವು ಎಳ್ಕೋಬೇಕು. ಇವಾಗ ನೋಡಿ ಇದನ್ನು ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ವೈರು ಸಮವಾಗಿ ಬಂದಿದೆ. ಸೊ ಇದು ಬಿಸ್ಕೆಟ್ ನಾಟು ರೆಡಿ ಆಯಿತು. ಇವಾಗ ನೋಡಿ ನಾವೇನು 8 ಪೀಸ್ ವೈರು ಪರ್ಪಲ್ ಕಲರಲ್ಲಿ ಮತ್ತು 12 ಪೀಸ್ ವೈರು ಕ್ರೀಮ್ ಕಲರಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ವಲ್ವ, 8 ಪೀಸು ಮತ್ತು 12 ಪೀಸ್ ವೈರ್ನ ತೊಗೊಂಡು ನಾವು ಇದೇ ರೀತಿ ನಾಟ್ ಹಾಕ್ಕೋಬೇಕು. 4 ಪೀಸ್ ವೈರ್ನ ತೊಗೊಂಡು ಆವಾಗ ನಮಗೆ ಪರ್ಪಲ್ ಕಲರಲ್ಲಿ 2 ನಾಟ್ ಬರುತ್ತೆ, ಕ್ರೀಮ್ ಕಲರಲ್ಲಿ 3 ನಾಟ್ ಬರುತ್ತೆ. ಇವಾಗ ನಾನು ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕ್ಕೋಬೇಕು ಜಾಯಿನ್ ಮಾಡಿಕೊಂಡು ಅಂತ ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 5 ಪೀಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಪರ್ಪಲ್ ಕಲರಲ್ಲಿ 2 ನಾಟ್ ಬಂದಿದೆ, ಸೊ ಕ್ರೀಮ್ ಕಲರಲ್ಲಿ 3 ನಾಟ್ ಬಂದಿದೆ, ಟೋಟಲಾಗಿ 5 ನಾಟ್ ಬಂದಿದೆ. ಈ 5 ನಾಟಲ್ಲೇ ನಾವು ಕಂಪ್ಲೀಟಾಗಿ ಬ್ಯಾಸ್ಕೆಟ್ನ ಹಾಕ್ಕೋಬೇಕು. ಇವಾಗ ಇದನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಂಡು ಹಾಕೋದಂತ ನೋಡೋಣ ಬನ್ನಿ. ಇವಾಗ ನೋಡಿ ಫಸ್ಟು ನಾನಿಲ್ಲಿ 2 ಬಿಸ್ಕೆಟ್ ನಾಟ್ನ ತೊಗೊಂಡಿದ್ದೀನಿ, ಒಂದು ಕ್ರೀಮ್ ಕಲರು ಮತ್ತು ಒಂದು ಪರ್ಪಲ್ ಕಲರಲ್ಲಿ ನಾಟ್ನ ತೊಗೊಂಡಿದ್ದೀನಿ. ಇವಾಗ ನೋಡಿ ಹೀಗೆ ಇಟ್ಕೋಬೇಕು. ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ಹಾಕ್ತೀವಲ್ವ ಅದೇ ರೀತಿ ಇದಕ್ಕೂ ಕೂಡ ಹಾಕ್ಕೋಬೇಕು. ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ಇಂಟು ಮಾರ್ಕು ಇಲ್ಲಿ ಇಂಟು ಮಾರ್ಕ್ ಇದೆಯಲ್ವಾ, ಈ ಇಂಟು ಮಾರ್ಕಲ್ಲಿರೋ 4 ವೈರು ಮತ್ತು ಈ ಇಂಟು ಮಾರ್ಕಲ್ಲಿರೋ 4 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಫಸ್ಟು ಈ ಕಡೆ ಸೈಡಲ್ಲಿ 4 ವೈರ್ ಇದೆಯಲ್ಲ ಈ 4 ವೈರ್ನ ನಾಟ್ ಹಾಕ್ಕೋಬೇಕು. ಆಮೇಲೆ ಈ ಕಡೆ ಸೈಡಲ್ಲಿ ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಯಾವ ರೀತಿ ಹಾಕೋದಂತ ತೋರಿಸ್ತೀನಿ. ನೋಡಿ ಫಸ್ಟು ಕ್ರೀಮ್ ಕಲರ್ ವೈರ್ ಇದೆಯಲ್ಲ ಹೀಗೆ ಮಡ್ಚ್ಕೋಬೇಕು. ಈ 2 ವೈರನ್ನು ನಾವು ಈ ರೀತಿ ಮಡಚ್ಕೋಬೇಕು. ನೋಡಿ ಹೀಗೆ ಮಡಚ್ಕೊಂಡು ಇಲ್ಲಿ ಪರ್ಪಲ್ ಕಲರ್ ವೈರ್ ಇದೆಯಲ್ಲ ಒಂದು ವೈರ್ ಕೆಳಭಾಗದಲ್ಲಿ ಬಿಡಿ, ಒಂದು ವೈರ್ ಮೇಲ್ಭಾಗದಲ್ಲಿ ಇಟ್ಕೊಂಡು ನೋಡಿ ಹೀಗೆ ಸುತ್ಕೋಬೇಕು. ಈ ವೈರ್ನ ಹೀಗೆ ಸುತ್ಕೊಂಡು ನೋಡಿ ಇದನ್ನು ಮೇಲ್ಭಾಗದಲ್ಲಿ ನಾವು ಮಡಚ್ಕೋಬೇಕು ಹೀಗೆ. ಇವಾಗ ಈ ಉಲ್ಟಾ ವೈರ್ ಇದೆಯಲ್ಲ ಈ ಉಲ್ಟಾ ವೈರ್ನ ನೋಡಿ ಇದರೊಳಭಾಗದಿಂದ ನಾವು ಹಾಕ್ಕೋಬೇಕು. ಇವಾಗ ಮತ್ತು ಈ 2 ವೈರು ನಾವು ಹಿಂಭಾಗದಲ್ಲಿ ತೊಗೊಂಡಿದ್ವಲ್ಲ ಅದನ್ನು ನಮ್ಮ ಕಡೆಗೆ ತಿರುಗಿಸ್ಕೊಂಡು ಇನ್ನೊಂದು ಪರ್ಪಲ್ ಕಲರ್ ವೈರ್ ಹೊರಭಾಗದಲ್ಲಿ ಬಿಟ್ಟಿದ್ವಲ್ಲ ಅದನ್ನು ತೊಗೊಂಡು ಇವಾಗ ಈ ರೀತಿ ಸುತ್ಕೋಬೇಕು. ಹೀಗೆ ಸುತ್ಕೊಂಡು ನೋಡಿ ಈ ವೈರ್ ಇದೆಯಲ್ಲ ಇದನ್ನು ಮತ್ತೆ ಹಿಂಬದಿಯಲ್ಲಿ ಇಟ್ಕೋಬೇಕು ಹೀಗೆ. ಈ ಪರ್ಪಲ್ ಕಲರ್ ಇವಾಗ ಸುತ್ಕೊಂಡ್ವಲ್ಲ ಪರ್ಪಲ್ ಕಲರು ಅದರಲ್ಲಿ ಉಲ್ಟಾ ಬಂದಿರೋ ವೈರ್ನ ತೊಗೊಂಡು ನೋಡಿ ಈ 2 ವೈರ್ ಮಧ್ಯಭಾಗದಿಂದ ಎಳ್ಕೋಬೇಕು. ಇವಾಗ ನಮಗೆ ನಾಟು ನಾವು ಸರಿ ಮಾಡ್ಕೋಬೇಕು. ನೋಡಿ ಈ ವೈರ್ನ ಇಟ್ಕೊಂಡು ಟೈಟಾಗಿ ಎಳ್ಕೋಬೇಕು. ನೋಡಿ ಹೀಗೆ ಟೈಟಾಗಿ ಎಳ್ಕೊಂಡು ಈ ಕಡೆ ಸೈಡಲ್ಲಿ ಕೂಡ ಅಷ್ಟೇ ನೋಡಿ ಹೀಗೆ ಟೈಟಾಗಿ ಎಳ್ಕೋಬೇಕು. ಎಳ್ಕೊಂಡು ನಾವು ಈ ವೈರ್ನ ಟೈಟ್ ಮಾಡ್ಕೋಬೇಕು. ಆವಾಗ ಈ ನಾಟು ಟೈಟ್ ಆಗುತ್ತೆ. ಸೊ ನೋಡಿ ಇವಾಗ ಇಲ್ಲಿ ಬಿಸ್ಕೆಟ್ ನಾಟ್ ಬಂತು. ಸೊ ನಾವು ಇವಾಗೇನು ವೈರ್ನ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವೆಲ್ಲ ಬ್ಯಾಸ್ಕೆಟ್ಗೂ ಫಸ್ಟ್ ಲೈನ್ ಜಾಯಿನ್ ಮಾಡ್ಬೇಕಾದ್ರೆ ಯಾವ ರೀತಿ ನಾವು
ವೈರ್ನ ಚೆಕ್ ಮಾಡ್ಕೋತೀವಿ. ಆ ರೀತಿ ಫಸ್ಟು ನಾವು ನಾಟ್ ಹಾಕ್ಕೋಬೇಕಾದ್ರೆ ವೈರ್ಗಳನ್ನ ಸೇರಿಸಿ ನಾವು ನಾಟ್ ಹಾಕ್ಕೋಬೇಕಾದ್ರೆ ಮಾತ್ರ ನಾವು ವೈರ್ನ ಚೆಕ್ ಮಾಡ್ಕೋಬೇಕು. ಇವಾಗ ಈ ಕಡೆ ಸೈಡ್ ಆದಮೇಲೆ ಹೀಗೆ ತಿರುಗಿಸ್ಕೋಬೇಕು. ಹೀಗೆ ತಿರುಗಿಸ್ಕೊಂಡು ನೋಡಿ ಈ ಕಡೆ ಸೈಡಲ್ಲಿ ಇದೆಯಲ್ಲ, ಈ ಕಡೆ ಸೈಡಲ್ಲಿರೋ 4 ವೈರ್ನ ತೊಗೊಂಡು ನಾವು ಇದೇ ರೀತಿ ಈ ಕಡೆನೂ ನಾಟ್ ಹಾಕ್ಕೋಬೇಕು. ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಈ ಪರ್ಪಲ್ ಕಲರ್ ವೈರ್ ಇದೆಯಲ್ಲ, ನಮ್ಮ ಎಡಭಾಗದಲ್ಲಿ ಬಂದಿರೋ ವೈರ್ನ ಫಸ್ಟು ನಾವು ಈ ರೀತಿ ಮಡಚ್ಕೋಬೇಕು. ಬಲಭಾಗದಲ್ಲಿ ಬಂದಿರೋದನ್ನು ಮಡಚ್ಕೋಬಾರ್ದು, ಎಡಭಾಗದಲ್ಲಿ ಬಂದಿರೋದನ್ನು ಈ ರೀತಿ ಮಡಚ್ಕೊಂಡು ಬಲಭಾಗದಲ್ಲಿ ಬಂದಿರೋದು ನೋಡಿ ಮೊದಲನೇ ವೈರ್, ಕೆಳಭಾಗದಿಂದ ಮೊದಲನೇ ವೈರ್ನ ಈ ರೀತಿ ಸುತ್ತಿ ಇಟ್ಕೋಬೇಕು. ಹೀಗೆ ಸುತ್ತಿ ನೋಡಿ ಈ ವೈರ್ನ ಮೇಲ್ಭಾಗದಿಂದ ತೊಗೋಬೇಕು. ಮತ್ತು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಹಿಂಬದಿಯಲ್ಲಿ ಹೀಗೆ ಇಟ್ಕೋಬೋದು. ನೋಡಿ ಈ ವೈರ್ನ ತೊಗೊಂಡು ಇದರೊಳಭಾಗಕ್ಕೆ ಹಾಕ್ಕೋಬೇಕು. ಇವಾಗ ಈ 2 ವೈರ್ನ ಮತ್ತೆ ನಾವು ನಮ್ಮ ಕಡೆಗೆ ತಿರುಗಿಸ್ಕೊಂಡು ಇನ್ನೊಂದು ವೈರ್ ಬಿಟ್ಟಿರ್ತೀವಲ್ವ, ಆ ವೈರ್ನ ಬಲಭಾಗದಲ್ಲಿ ಇನ್ನೊಂದು ವೈರ್ ಬಿಟ್ಟಿರೋ ವೈರ್ನ ತೊಗೊಂಡು ನೋಡಿ ಹೀಗೆ ಸುತ್ತಬೇಕು. ಹೀಗೆ ಸುತ್ತಿ ಈ ವೈರ್ನ ಮತ್ತೆ ನೋಡಿ ಹೀಗೆ ಹಿಂಬದಿಯಲ್ಲಿ ಇಟ್ಕೊಂಡು ಇವಾಗ ಸುತ್ತಿದ್ದೀವಲ್ವ, ಆ ವೈರಿಂದ ಬಂದಿರೋ ಉಲ್ಟಾ ವೈರ್ನ ತೊಗೊಂಡು ಇಲ್ಲಿ ಈ 2 ವೈರ್ ಮಧ್ಯಭಾಗದಿಂದ ಹೀಗೆ ಎಳ್ಕೋಬೇಕು. ನೋಡಿ ಇವಾಗ ಇದನ್ನು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ವೈರ್ನ ಟೈಟಾಗಿ ಎಳ್ಕೊಂಡ್ರೆ ನಮಗೆ ನಾಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ ಟೈಟಾಗಿ ಎಳ್ಕೋಬೇಕು ನಾವು. ಇವಾಗ ಈ ವೈರ್ನ ನಾವು ಎಳ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ನೋಡಿ ನಮಗೆ ಇಲ್ಲಿ ಬಿಸ್ಕೆಟ್ ನೋಟು ಬಂದಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ನೋಡಿ ಫಸ್ಟ್ ನಾವು ಒಂದೇ ಕಲರ್ ವೈರ್ನ ತೊಗೊಂಡ್ವಿ, ಹಾಗಾಗಿ ನಮ್ಗೆ ಒಂದೇ ಕಲರಲ್ಲಿ ಬಂತು. ಇವಾಗ ನಾವು 2 ಕಲರ್ ತೊಗೊಂಡ್ವಿ, ಹಾಗಾಗಿ ನಮಗೆ 2 ಕಲರಲ್ಲಿ ಡಿಸೈನ್ ಬಂದಿದೆ. ಸೊ ನಿಮಗೆ ಇದಕ್ಕಿಂತ ಇದರಲ್ಲಿ ಬಿಸ್ಕೆಟ್ ನೋಟು ಕ್ಲಿಯರಾಗಿ ಕಾಣಿಸುತ್ತೆ ನೋಡಿ. ಸೊ ಇವಾಗ ನೋಡಿದ್ರಲ್ವ, ಇದಾದಮೇಲೆ ಹೀಗೆ ತಿರುಗಿಸ್ಕೋಬೇಕು. ಈಗ ತಿರುಗಿಸ್ಕೊಂಡು ಸೊ ನೋಡಿ ಇವಾಗ ಇನ್ನೊಂದು ಕ್ರೀಮ್ ಕಲರ್ ಬಿಸ್ಕೆಟ್ ನಾಟ್ನ ತೊಗೊಂಡಿದ್ದೀನಿ. ಪರ್ಪಲ್ ಆಯಿತು, ಫಸ್ಟು ಕ್ರೀಮು, ಆಮೇಲೆ ಪರ್ಪಲ್ಲು, ಮತ್ತು ಕ್ರೀಮು, ಪರ್ಪಲ್ಲು, ಕ್ರೀಮು, ಲಾಸ್ಟ್ ಫಸ್ಟು ಮತ್ತು ಲಾಸ್ಟಲ್ಲಿ ಕ್ರೀಮ್ ಕಲರ್ ಬರುತ್ತೆ. ಸೊ ನಾವು 12 ಪೀಸ್ ವೈರ್ ಕಟ್ ಮಾಡ್ಕೊಂಡಿರ್ತೀವಲ್ವ, ಅದು ನಮಗೆ 3 ನಾಟ್ ಬಂದಿರುತ್ತೆ. ಸೊ ನೋಡಿ ಹೀಗೆ ಇಟ್ಕೊಂಡಾಗ ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿರೋ 4 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಫಸ್ಟು ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಇದರಲ್ಲಿ ಫಸ್ಟು ವೈರ್ನ ತೊಗೊಂಡು ಹೀಗೆ ಸುತ್ತಿ ನೋಡಿ ಈ ವೈರ್ನ ಹೀಗೆ ಮಡಚ್ಕೋಬೇಕು. ಇದನ್ನು ಈ 2 ವೈರ್ ಒಳಭಾಗದಿಂದ ನಾವು ಎಳ್ಕೋಬೇಕಾಗತ್ತೆ. ಇದಾದಮೇಲೆ ಮತ್ತೆ ನೋಡಿ ಈ 2 ವೈರ್ನ ನಮ್ಮ ಕಡೆಗೆ ತಿರುಗಿಸ್ಕೊಂಡು ಇನ್ನೊಂದು ವೈರ್ ಬಿಟ್ಟಿರ್ತೀವಲ್ವ, ಆ ವೈರ್ನ ನೋಡಿ ಹೀಗೆ ಈ 2 ವೈರು ಮೇಲ್ಭಾಗದಿಂದ ಹೀಗೆ ಸುತ್ತಿ ನೋಡಿ ಇವಾಗ ಈ 2 ವೈರ್ನ ನಮ್ಮ ಕಡೆಗೆ ತೊಗೊಂಡಿದ್ವಲ್ವ, ಆ 2 ವೈರ್ನ ನೋಡಿ ಹೀಗೆ ಇಟ್ಕೊಂಡು ಇದರಲ್ಲಿ ಉಲ್ಟಾ ಬಂದಿರೋ ವೈರ್ನ ತೊಗೊಂಡು ಈ 2 ವೈರ್ ಮಧ್ಯಭಾಗದಿಂದ ಎಳ್ಕೋಬೇಕು. ಇವಾಗ ಈ ವೈರ್ನ ಫುಲ್ ಟೈಟಾಗಿ ಎಳ್ಕೋಬೇಕಾಗತ್ತೆ. ನೋಡಿ ಹೀಗೆ ಈ ಕಡೆ ಸೈಡಿಂದನೂ ಎಳ್ಕೋಬೇಕು, ಈ ಕಡೆ ಸೈಡಿಂದನೂ ಎಳ್ಕೋಬೇಕು. ನೋಡಿ ಹೀಗೆ ಎಳ್ಕೊಂಡು ಇವಾಗ ಈ ವೈರ್ನ ನಾವು ಟೈಟಾಗಿ ಎಳ್ಕೋಬೇಕು. ನಮಗೆ ಇಲ್ಲಿ ಗ್ಯಾಪ್ ಬರಬಾರ್ದು ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಬಂದಿದೆ. ಇವಾಗ ಆ ಗ್ಯಾಪ್ನ ನಾನು ಸರಿ ಮಾಡ್ಕೋತೀನಿ. ನೋಡಿ ಹೀಗೆ ಇವಾಗ ನೋಡಿ ಗ್ಯಾಪು ಬಂದಿಲ್ಲ. ಈ ರೀತಿ ಗ್ಯಾಪ್ ಬರ್ದಲೇ ಇರೋ ರೀತಿ ನಾವು ಹಾಕ್ಕೋಬೇಕಾಗತ್ತೆ. ಸೊ ಇವಾಗ ಈ ಕಡೆ ಸೈಡ್ ಕೂಡ ಅಷ್ಟೇ. ನೋಡಿ ಹೀಗೆ ಈ ಪರ್ಪಲ್ ಕಲರ್ ಕೆಳಭಾಗದಲ್ಲಿರೋ ಪರ್ಪಲ್ ಕಲರ್ ವೈರ್ನ ಫಸ್ಟು ಸುತ್ಕೋಬೇಕು. ಇದನ್ನು ಹೀಗೆ ಮಡಚಿ ಈ ವೈರನ್ನು ಹೀಗೆ ಮಡಚಿ ಇದನ್ನು ಇದರೊಳಭಾಗದಿಂದ ತಗೋಬೇಕು. ಈಗ ಮತ್ತೆ ಈ ಮಡ್ಚ್ಕೊಂಡು ಹಿಂಬದಿಯಲ್ಲಿ ಇಟ್ಕೊಂಡಿದ್ವಲ್ಲ, ಆ ಹಿಂಬದಿಯಲ್ಲಿ ಇಟ್ಕೊಂಡಿರೋ ವೈರ್ನ ನಮ್ಮ ಕಡೆಗೆ ತಿರುಗಿಸ್ಕೊಂಡು ಮತ್ತು ಸೆಕೆಂಡ್ ವೈರ್ ಇದೆಯಲ್ಲ, ಸೆಕೆಂಡ್ ವೈರ್ನ ತೊಗೊಂಡು ಮತ್ತೆ ನೋಡಿ ನಮ್ಮ ಕಡೆ ತಿರುಗಿಸ್ಕೊಂಡಿರೋ 2 ವೈರನ್ನು ಮತ್ತೆ ಹಿಂಬದಿಯಲ್ಲಿ ಇಟ್ಕೋಬೇಕು. ಈಗ ಈ ರೀತಿ ಹಾಕ್ಕೋಬೇಕು.
ನೋಡಿ ಹೀಗೆ. ಇವಾಗ ಇದೇ ರೀತಿ ಇವಾಗ ಇಲ್ಲಿ ಯಾವ ರೀತಿ ಜಾಯಿನ್ ಮಾಡಿಕೊಂಡೆ ಅದೇ ರೀತಿ ಇನ್ನೂ ಒಂದು ಪರ್ಪಲ್ ಕಲರು ಮತ್ತು ಇನ್ನೂ ಒಂದು ಕ್ರೀಮ್ ಕಲರ್ ಜಾಯಿನ್ ಮಾಡ್ಕೋಬೇಕು. ಇವಾಗ ನಾನು ಆ ಪೀಸ್ನ ಜಾಯಿನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಯಾವ ರೀತಿ ಹಾಕೊಳ್ಳೋದಂತ ತೋರಿಸ್ತೀನಿ. ಇವಾಗ ನೋಡಿ ನಾನಿಲ್ಲಿ 5 ನಾಟನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಕ್ರೀಮು, ಆಮೇಲೆ ಪರ್ಪಲ್ಲು, ಆಮೇಲೆ ಕ್ರೀಮು, ಪರ್ಪಲ್ಲು, ಕ್ರೀಮು, ಈ ರೀತಿ 1 2 3 4 5 ನಾಟನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ನೋಡಿ ಸೆಂಟ್ರಲ್ಲಿ ಒಂದು ಲೈನು, ಇದು ನಾವು ಸಿಂಗಲ್ ಹಾಕ್ಕೊಂಡೋದು, ಈ ಕಡೆ ಸೈಡಲ್ಲಿ ಹಾಕ್ಕೊಂಡೋದು, ಇದು ಜಾಯಿನ್ ಮಾಡಿದಾಗ ಬಂದಿರೋ ವೈರು. ಸೊ ನೋಡಿ ಈ ಕಡೆ ಒಂದು ಲೈನು, ಈ ಕಡೆ ಒಂದು ಲೈನ್, ಸೆಂಟ್ರ್ ಒಂದು ಲೈನ್ ಬಿಟ್ಟರೆ ಈ ಕಡೆ ಒಂದು ಲೈನು ಅಷ್ಟೇ ನಾನು ಬೇಸ್ ಹಾಕೋತಾ ಇರೋದು. ಸೊ ಇದು ತುಂಬ ಚಿಕ್ಕ ಬ್ಯಾಸ್ಕೆಟು, ಮಿನಿ ಬ್ಯಾಸ್ಕೆಟ್ ಆಗಿರೋದ್ರಿಂದ ತುಂಬ ಸ್ಮಾಲ್ ಸೈಜ್ ಬರುತ್ತೆ ಇದು. ಸೊ ಹಾಗಾಗಿ ಬೇಸ್ ಇಷ್ಟೇ ಸಾಕು ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಬೇಸ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ತಳ ಇಷ್ಟೇ ಸಾಕು ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರೆ ಇನ್ನೂ ಒಂದು 2-3 ಲೈನು ನೀವು ಬೇಸ್ನ ಹಾಕ್ಕೋಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಬೇಸ್ ನಮಗೆ ಕಂಪ್ಲೀಟ್ ಆದಮೇಲೆ ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಇದರಲ್ಲಿ ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅಂದರೆ, ನಾವು ನಾರ್ಮಲ್ ನಾಟ್ ಬ್ಯಾಸ್ಕೆಟ್ ಹಾಕೋತೀವಲ್ವ ಬಾಕ್ಸ್ ನಾಟ್ದು, ಅದೇ ರೀತಿಯೇ ಇದರಲ್ಲಿ ಕೂಡ ನಾವು ಮೂಲೆನ ತಿರುಗಿಸ್ಕೊಳ್ಳೋದು. ನೋಡಿ ಇಲ್ಲಿ ನೀವು ನೋಡ್ಬೋದು, ನೋಡಿ ಇದು ಕ್ರಾಸ್ ಆಗಿ ಬಂದಿದೆ ವೈರು, ನೋಡಿ ಹೀಗೆ ಕ್ರಾಸ್ ಆಗಿ ಬಂದಿದೆ. ಸೊ ಈ ಕ್ರಾಸ್ ಆಗಿ ಬಂದಿರೋ ವೈರು ಇಲ್ಲೂ ಅಷ್ಟೇ, ಇಲ್ಲೂ ಕ್ರಾಸ್ ಆಗಿ ಬಂದಿದೆ, ಇಲ್ಲೂ ಕ್ರಾಸ್ ಆಗಿ ಬಂದಿದೆ. ನೀವು ಇಲ್ಲಿ ನೋಡ್ಬೋದು, ನೋಡಿ ಒಂದೇ ಡೈರೆಕ್ಷನಲ್ಲಿ ಬಂದಿದೆ ವೈರು, ಇಲ್ಲಿ ಕ್ರಾಸ್ ಆಗಿ ಬರೋದಿಲ್ಲ. ನೋಡಿ ಈ ಕ್ರಾಸಾಗಿ ಬರೋದಿಲ್ವಲ್ಲ, ಈ ವೈರ್ನ ತೊಗೊಂಡು ನಾವು ಮೂಲೆನ ತಿರುಗಿಸ್ಕೋಬೇಕಾಗತ್ತೆ. ಸೊ ಇವಾಗ ಮೂಲೆ ಯಾವ ರೀತಿ ತಿರುಗಿಸ್ಕೊಳ್ಳೋದಂತ ನೋಡೋಣ. ಸೊ ನೋಡಿ ಇಲ್ಲಿ ನಮಗೆ ಒಂದೇ ಡೈರೆಕ್ಷನಲ್ಲಿ 4 ವೈರು ಬಂದಿದೆ. ಸೊ ಈ 4 ವೈರ್ನ ತೊಗೊಂಡು ನಾವು ಮೂಲೆನ ತಿರುಗಿಸ್ಕೋಬೇಕು. ನೋಡಿ ಫಸ್ಟು ಎಡಭಾಗದಲ್ಲಿರೋ ವೈರ್ನ ಮಡಚ್ಕೋಬೇಕು, 2 ವೈರನ್ನು ಮಡಚ್ಕೋಬೇಕು. ನಾವು ಬಾಕ್ಸ್ ನಟ್ ಹಾಕ್ಕೊಂಡು ರನ್ನಿಂಗ್ ವೈರ್ ಹಾಕ್ಕೊಂಡು ಬಾಕ್ಸ್ ನಟ್ ಹಾಕ್ಕೊಂಡು ಬ್ಯಾಸ್ಕೆಟ್ನ ಹಾಕ್ಕೋಬೇಕಾದ್ರೆ ಯಾವ ರೀತಿ ನಾವು ಮೂಲೆ ತಿರುಗಿಸ್ಕೋತೀವಿ, ಬಾಕ್ಸ್ ನಟ್ಟಲ್ಲೇ ನಾವು ಮೂಲೆ ತಿರುಗಿಸ್ಕೋತೀವಿ. ಸೊ ಬಿಸ್ಕೆಟ್ ನಟ್ ಹಾಕಬೇಕಾದ್ರೆ ನಾವು ಬಿಸ್ಕೆಟ್ ನಟ್ಟಲ್ಲೇ ಮೂಲೆ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ನ ಹೀಗೆ ಸುತ್ತಿ ಈ 2 ವೈರ್ನ ಮೇಲ್ಭಾಗದಿಂದ ತಗೊಂಡು ಹಿಂಬದಿಯಲ್ಲಿ ಮಡಚಿಟ್ಕೊಳ್ಳಿ. ನೋಡಿ ಸೇಮ್ ಬಿಸ್ಕೆಟ್ ನಾಟೇ ಹಾಕ್ಕೊಂಡು ನಾನು ಈ ಮೂಲೆನ ತಿರುಗಿಸ್ಕೋತಾ ಇರೋದು. ಈಗ ಮತ್ತೆ ಈ 2 ವೈರನ್ನು ನಮ್ಮ ಕಡೆಗೆ ತಿರುಗಿಸ್ಕೊಂಡು ಇನ್ನೊಂದು ವೈರ್ ಮಿಕ್ಕಿದೆಯಲ್ಲ, ಈ ವೈರ್ನ ಹೀಗೆ ಸುತ್ತಿ ಈ 2 ವೈರನ್ನು ಇದ್ರ ಮೇಲ್ಭಾಗದಿಂದ ಹಿಂಬದಿಗೆ ಇಟ್ಕೋಬೇಕು. ಇವಾಗ ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ಈಗ ಇದನ್ನು ನಾವು ಟೈಟಾಗಿ ಎಳ್ಕೋಬೇಕು. ಸೊ ಫಸ್ಟ್ ಟೈಮ್ ಹಾಕುವಂಥವ್ರು ನಿಧಾನಕ್ಕೆ ಹಾಕ್ಕೊಳ್ಳಿ. ಸೊ ಸ್ಲೋ ಆಗಿ ಇದನ್ನು ಟೈಟಾಗಿ ಎಳ್ಕೊಳ್ಳಿ. ಈ ವೈರ್ನ ಈ ರೀತಿ ಜಾಯಿನ್ ಮಾಡಬೇಕಾದ್ರೆ ಸೊ ವೈರು ನಮಗೆ ಗ್ಯಾಪ್ ಬರಬಾರ್ದು, ಆ ರೀತಿ ನಾವು ಇಟ್ಕೊಂಡು ಇದನ್ನು ಟೈಟಾಗಿ ನಾಟ್ ಹಾಕ್ಕೋಬೇಕು. ಆವಾಗ ನಮಗೆ ನಾಟು ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ಇಲ್ಲಿ ವೈರು ಗ್ಯಾಪ್ ಬಂದಿದೆ. ಸೊ ಈ ಗ್ಯಾಪ್ನ ನಾವು ಫಿಲ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ನಮಗೆ ನಾವು ಬಾಕ್ಸ್ ನಾಟ್ ಹಾಕ್ಕೊಂಡು ರನ್ನಿಂಗ್ ವೈರ್ ಯೂಸ್ ಮಾಡ್ಕೊಂಡು ಬಾಕ್ಸ್ ನಾಟ್ ಹಾಕೋ ಬ್ಯಾಸ್ಕೆಟಿಗೆ ಮೂಲೆ ತಿರುಗಿಸ್ಕೊಂಡಾಗ ಯಾವ ರೀತಿ ಟ್ರಯಾಂಗ್ಯುಲರ್ ಶೇಪ್ ಬರುತ್ತಲ್ಲ, ಇಲ್ಲಿ ಕೂಡ ನಮಗೆ ಅದೇ ರೀತಿ ಬಂದಿದೆ. ನೋಡಿ ಇಲ್ಲಿ ನಮಗೆ ಡೈಮಂಡ್ ಶೇಪಲ್ಲಿ ಬಂದಿದೆ. ಸೊ ಮೂಲೆ ತಿರುಗಿಸ್ಕೊಂಡಿರೋ ಹತ್ರ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಸೊ ಇವಾಗ ಒಂದು ಮೂಲೆ ತಿರುಗಿಸ್ಕೊಂಡಿದ್ದಾಯ್ತಲ್ವ, ಈಗ ಈ ಕಡೆ ಸೈಡಲ್ಲಿ ಇನ್ನೊಂದು ಮೂಲೆನ ನೋಡೋಣ. ನೋಡಿ ಎಡಭಾಗದಲ್ಲಿ ನಾವು ಬಲಭಾಗದಲ್ಲಿರೋ ವೈರ್ನ ಮಡಚ್ಕೋಬಾರ್ದು, ಎಡಭಾಗದಲ್ಲಿರೋ ವೈರ್ನ ಯಾವ ಕಲರ್ ಆದರೂ ಬರಲಿ, ಎಡಭಾಗದಲ್ಲಿರೋ ವೈರ್ನೇ ನಾವು ಈ ರೀತಿ ಮಡಚ್ಕೋಬೇಕಾಗತ್ತೆ. ಹೀಗೆ ಮಡಚ್ಕೊಂಡು ನೋಡಿ ಇದನ್ನು ಬಲಭಾಗದಲ್ಲಿರೋ ವೈರ್ನ ಹೀಗೆ ಸುತ್ತಕೊಂಡು ಈ 2 ವೈರ್ನು ಹೀಗೆ ಹಿಂಬದಿಗೆ ಇಟ್ಕೊಂಡು ಈ ವೈರ್ನ ಇದ್ರ ಒಳಭಾಗದಿಂದ ಹಾಕ್ಕೋಬೇಕು. ಮತ್ತು ಈ 2 ವೈರನ್ನು ನಮ್ಮ ಕಡೆಗೆ ತಗೋಬೇಕು. ಮತ್ತು ಇನ್ನೊಂದು ವೈರ್ ಬಿಟ್ಟಿರ್ತೀವಲ್ಲ, ಆ ವೈರ್ನ ಹೀಗೆ ಸುತ್ತಿ ಈ 2 ವೈರ್ ಇದೆಯಲ್ಲ, ಈ 2 ವೈರನ್ನು ನೋಡಿ ಹೀಗೆ ಮೇಲ್ಭಾಗದಿಂದ ತಗೋಬೇಕು. ಇವಾಗ ಈ ವೈರ್ ಇದೆಯಲ್ಲ, ಈ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಇಷ್ಟಾದಮೇಲೆ ನಾವು ಕೈ ಬಿಡ್ಬೋದು. ಸೊ ನಾಟ್ ಬಿಚ್ಕೊಳ್ಳೋದಿಲ್ಲ. ಇವಾಗ ಇದನ್ನು ನಾವು ನಾಟು ಟೈಟ್ ಮಾಡ್ಕೋಬೇಕು.
ನೋಡಿ ಈ ರೀತಿ. ನೋಡಿ ಇಲ್ಲಿ ಕೂಡ ಅಷ್ಟೇ ಮೂಲೆ ತಿರುಗಿಸ್ಕೊಂಡಾಗ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಸೊ ನಾವು 4 ಮೂಲೆ ಏನು ತಿರುಗಿಸ್ಕೋತೀವಿ 4 ಮೂಲೆಯಲ್ಲೂ ಅದೇ ರೀತಿ ಟ್ರಯಾಂಗ್ಯುಲರ್ ಶೇಪಲ್ಲೇ ಬರುತ್ತೆ. ನೋಡಿ ಎಡಭಾಗದಲ್ಲಿರೋ ವೈರನ್ನೇ ನಾವು ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ಬಲಭಾಗದಲ್ಲಿ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ಈಗ ಸುತ್ತಿ ನೋಡಿ ಈ ವೈರ್ನ ಹೀಗೆ, ಈ ವೈರ್ನ ಹೀಗೆ ಹಿಂಬದಿಯಲ್ಲಿ ಇಟ್ಕೊಂಡು ಈ ವೈರ್ನ ಈ ಎರಡೂ ವೈರ್ ಮಧ್ಯಭಾಗದಿಂದ ಈ ವೈರ್ನ ಎಳ್ಕೋಬೇಕು. ಇವಾಗ ಹಿಂಬದಿಯಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ನಮ್ಮ ಕಡೆಗೆ ತಿರುಗಿಸ್ಕೊಂಡು ನೋಡಿ ತುಂಬ ಈಸಿ ಫ್ರೆಂಡ್ಸ್ ಇದು. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಯಾಕೆಂದರೆ 4 ವೈರು ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ಫಸ್ಟ್ ಟೈಮ್ ಹಾಕೋವಂಥವ್ರು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೋಬೇಕಾಗತ್ತೆ. ಸೊ ಆವಾಗ ನಿಮಗೆ ಕಷ್ಟ ಅನಿಸೋದಿಲ್ಲ, ಈಸಿ ಆಗುತ್ತೆ. ಆಲ್ರೆಡಿ ನೀವು ಮಿನಿ ಬ್ಯಾಸ್ಕೆಟ್ ಹಾಕಿರ್ತೀರಲ್ಲ, ನಾಟ್ ಯಾವ ರೀತಿ ಹಾಕ್ಕೋಬೇಕು ಅಂತ ಗೊತ್ತಾಗ್ಬಿಡತ್ತೆ. ನೋಡಿ ನಾಟು ನಮಗೆ ಟೈಟ್ ಆಯಿತು. ನೋಡಿ ಎಲ್ಲೂ ನಮಗೆ ವೈರು ಗ್ಯಾಪ್ ಬಂದಿಲ್ಲ. ಸೊ ಇಲ್ಲಿ ಕೂಡ ಅಷ್ಟೇ ನನಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಸೊ ಇವಾಗ 3 ಮೂಲೆ ತಿರುಗಿಸ್ಕೊಂಡಿದ್ದಾಯಿತು. ಇದೊಂದು ಮೂಲೆ ತಿರುಗಿಸ್ಕೊಂಡ್ರೆ ನಮಗೆ 4 ಮೂಲೆ ತಿರುಗಿಸ್ಕೊಂಡಿದ್ದು ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಎಡಭಾಗದಲ್ಲಿರೋ ವೈರ್ನೇ ನಾವು ಮಡಚ್ಕೋಬೇಕು. ಬಲಭಾಗದಲ್ಲಿರೋ ವೈರ್ನ ಹೀಗೆ ಸುತ್ತಿ ನೋಡಿ ಈ ವೈರ್ನ ಹೀಗೆ, ಈ ವೈರ್ನ ಹೀಗೆ ಹಿಂಬದಿಯಲ್ಲಿ ಇಟ್ಕೊಂಡು ಈಗ ಈ ವೈರ್ನ ಮೇಲ್ಭಾಗಕ್ಕೆ ತಗೊಂಡು ನಮ್ಮ ಕಡೆಗೆ ತೊಗೋಬೇಕು. ಇದರಲ್ಲಿ ಇನ್ನೊಂದು ವೈರ್ ಇರುತ್ತಲ್ಲ, ಈ ವೈರ್ನ ಹೀಗೆ ಸುತ್ತಿ ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ಸೊ ತುಂಬ ಟೈಟಾಗೂ ಎಳ್ಕೋಬಾರ್ದು. ತುಂಬ ಟೈಟಾಗಿ ಎಳ್ಕೊಂಡಾಗ ಏನಾಗುತ್ತೆ, ಇವೆಲ್ಲ ಏನು ಮಾಡ್ತಾವೆ ಸ್ವಲ್ಪ ಮುದ್ರಕೊಂಡಂಗೆ ಆಗುತ್ತೆ. ಸೊ ಈ ವೈರ್ಗೆ ನಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಟೈಟಲ್ಲಿ ನಾವು ಎಳ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಕೂಡ ಅಷ್ಟೇ ನಮಗೆ ಟ್ರಯಾಂಗ್ಯುಲರ್ ಶೇಪಲ್ಲಿ ಬಂದಿದೆ. ಸೊ ಇವಾಗ ನಾವು 4 ಮೂಲೆನೂ ತಿರುಗಿಸ್ಕೊಂಡಿದ್ದಾಯಿತು. ನೋಡಿ ಹೇಗೆ ಇಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಟ್ರಯಾಂಗ್ಯುಲರ್ ಶೇಪು, ಇಲ್ಲಿ ಟ್ರಯಾಂಗಲ್, ಇಲ್ಲಿ ಟ್ರಯಾಂಗ್ಯುಲರ್, ಇಲ್ಲಿ ಟ್ರಯಾಂಗ್ಯುಲರ್, 4 ಮೂಲೆನೂ ತಿರುಗಿಸ್ಕೊಂಡಿದ್ದಾಯಿತು. ಇವಾಗ ಯಾವ ರೀತಿ ಹಾಕ್ಕೊಳ್ಳೋದಂತ ನೋಡೋಣ. ನೋಡಿ ಇವಾಗ ಇದಾದಮೇಲೆ ಇಲ್ಲಿ ನಮಗೆ ಇಂಟು ಮಾರ್ಕಲ್ಲಿ 4 ವೈರ್ ಇದೆ. ನೋಡಿ ಇಲ್ಲೆಲ್ಲ ನಮಗೆ ಇಂಟು ಮಾರ್ಕಲ್ಲಿ ವೈರ್ ಬರುತ್ತೆ. ಸೊ ಈ ಇಂಟು ಮಾರ್ಕಲ್ಲಿರೋ ವೈರ್ಗಳನ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕಾಗತ್ತೆ. ನೋಡಿ ಇವಾಗ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ವಾ, ಈ 4 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇದನ್ನು ಮತ್ತೆ ನಮ್ಮ ಕಡೆಗೆ ತಿರುಗಿಸ್ಕೊಂಡು ಇನ್ನೊಂದು ವೈರ್ ಇದೆಯಲ್ಲ, ಈ ವೈರ್ನ ಈ ರೀತಿ ಸುತ್ತಿ ನೋಡಿ ಹೀಗೆ. ಸೊ ಈ ರೀತಿ ವೈರ್ ಬಿಟ್ಟರೆ ಕನ್ಫ್ಯೂಸ್ ಆಗುತ್ತೆ ಅನ್ನೋವಂಥವ್ರು ಹಿಂಬದಿಯಲ್ಲಿ ಇಟ್ಕೋಬೇಕು. ಟೈಟಾಗಿ ಎಳ್ಕೋಬೇಕು. ಈ ವೈರ್ನ ಟೈಟಾಗಿ ಎಳ್ಕೊಂಡು ಈ ವೈರ್ನ ಈ ರೀತಿ ಎಳ್ಕೊಂಡ್ರೆ ನಮಗೆ ಗ್ಯಾಪ್ ಜಾಸ್ತಿ ಬರೋದಿಲ್ಲ. ನೋಡಿ ಹೀಗೆ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಮಗೆ ಡಬಲ್ ಕಲರಲ್ಲಿ ನಾಟ್ ಬಂತು, ಇಲ್ಲಿ ನಮಗೆ ಸಿಂಗಲ್ ಕಲರಲ್ಲಿ ನಾಟ್ ಬರುತ್ತೆ. ಈ ಲೈನ್ ಪೂರ್ತಿಯಾಗಿ ನಮಗೆ ಸಿಂಗಲ್ ಕಲರಲ್ಲೇ ನಾಟ್ ಬರುತ್ತೆ.
ನೋಡಿ ಇಲ್ಲಿ ನಮಗೆ ಸಿಂಗಲ್ ಕಲರೇ ವೈರ್ ಬಂದಿದೆ, ಹಾಗಾಗಿ ಸಿಂಗಲ್ ಕಲರಲ್ಲೇ ನಮಗೆ ಬಿಸ್ಕೆಟ್ ನಾಟ್ ಬರುತ್ತೆ. ನೋಡಿ ಈ ರೀತಿ ಹಾಕೊಂಡಾಗ ನಮಗೆ ವೈರು ಗ್ಯಾಪ್ ಜಾಸ್ತಿ ಬರೋದಿಲ್ಲ, ಸೊ ಟೈಟಾಗಿ ಕೂತ್ಕೊಳ್ಳುತ್ತೆ ನಾಟು. ಸೊ ವೈರ್ ನಮಗೆ ಈ ರೀತಿ ಕಾಣ್ತಾ ಇದೆ, ಕನ್ಫ್ಯೂಸ್ ಆಗುತ್ತೆ ಅನ್ನೋಂಥವ್ರು ಹಿಂಬದಿಯಲ್ಲಿ ನಾನು ಆಗಲೇ ತೋರಿಸ್ಕೊಟ್ಟಲ್ಲ ಆ ರೀತಿ ಹಿಂಬದಿಯಲ್ಲಿ ಮಡಚಿಟ್ಕೊಂಡ್ರೆ ನಿಮಗೆ ವೈರು ಮೇಲ್ಭಾಗದಲ್ಲಿ ಬರೋದಿಲ್ಲ, ಸೊ ಕನ್ಫ್ಯೂಸ್ ಆಗೋದಿಲ್ಲ. ನೋಡಿ ಹೀಗೆ ಇವಾಗ ನೋಡಿ ಒಂದು ಲೈನ್ ಪೂರ್ತಿಯಾಗಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ನಮಗೆ ಬೋಟ್ ಶೇಪಲ್ಲಿ ಅಂದರೆ ನೋಡಿ ಇಲ್ಲಿ ನಮಗೆ ಆರೋ ಮಾರ್ಕ್ ಶೇಪಲ್ಲಿ ಬರ್ತಾ ಇದೆ, ವಿ ಶೇಪಲ್ಲಿ ಬರ್ತಾ ಇದೆ. ಸೊ ಇವಾಗ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ನೋಡಿ, ಇಲ್ಲಿ ಯಾವ ರೀತಿ 2 ನಾಟು ಡಬಲ್ ಕಲರಲ್ಲಿ ಬಂದಿದೆ, ಇಲ್ಲಿ 2 ನಾಟು ಸಿಂಗಲ್ ಕಲರಲ್ಲಿ ಅದೇ ರೀತಿ ಬರುತ್ತೆ. ಇವಾಗ ನೋಡಿ ಈ ಮೂಲೆಯಲ್ಲೂ ಅಷ್ಟೇ ನೋಡಿ, ಇಲ್ಲಿ ನಮಗೆ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು.
ನೋಡಿ ಈ ರೀತಿ. ಇವಾಗ ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಬರುತ್ತೆ. ಇವಾಗ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ತೋರಿಸ್ದೆ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಹಾಕೋಬೇಕು. ಇವಾಗ ಇಲ್ಲೊಂದು ನಾಟ್ ಹಾಕ್ಕೊಂಡು ನೆಕ್ಸ್ಟ್ ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಲ್ಲ, ಈ ಕಡೆ ಸೈಡಲ್ಲಿ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದಂತ ನೋಡೋಣ. ಇವಾಗ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ ಈ ವೈರ್ನ, ಮತ್ತು ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ಇವಾಗ ನೋಡಿ ಫಸ್ಟ್ ಇಲ್ಲಿ 4 ವೈರ್ ಇದೆಯಲ್ಲ, ಎಡಭಾಗದಲ್ಲಿರೋ ವೈರ್ನ ನಾವು ಫೋಲ್ಡ್ ಮಾಡ್ಕೋಬೇಕು. ಬಲಭಾಗದಲ್ಲಿ ಬಂದಿರೋ ನಾಟಿಂದ ಬಂದಿರೋ ವೈರ್ನ ತೊಗೊಂಡು ಹೀಗೆ ಸುತ್ತಿ ನೋಡಿ ಇದನ್ನು ಹಿಂಬದಿಯಲ್ಲಿ ಇಟ್ಕೋಬೇಕು. ಈಗ ಇವೆರಡು ಮತ್ತೆ ರಿವರ್ಸ್ ನಮ್ಮ ಕಡೆ ತೊಗೊಂಡು ಇನ್ನೂ ಒಂದು ವೈರ್ ಇದೆಯಲ್ಲ ಆ ವೈರ್ನ ಹೀಗೆ ಸುತ್ಕೋಬೇಕು. ಇವಾಗ ಈ 2 ವೈರ್ನು ಹಿಂಬದಿಯಲ್ಲಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಇವಾಗ ವೈರ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ನೋಡಿ, ಎಲ್ಲೂ ನಮಗೆ ವೈರ್ ಕಾಣೋದಿಲ್ಲ. ಈ ರೀತಿ ನಾವು ನಾಟ್ ಹಾಕ್ಕೋಬೇಕು. ನೋಡಿ ಇವಾಗ ಈ 4 ವೈರ್ನ ತೊಗೊಂಡು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇದಾದಮೇಲೆ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ, ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕೋಬೇಕು. ನೋಡಿ ಹೀಗೆ. ಇವಾಗ
ಈ ಸೈಡಲ್ಲಿ ಇದೆಯಲ್ಲ, ಇಲ್ಲಿ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ ಈ ಕಡೆ ಸೈಡಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಹಾಕ್ಕೋಬೇಕು. ಇವಾಗ ಈ 2 ನೋಟ್ನು ಈ ಕಡೆ ಸೈಡಲ್ಲಿ ಹಾಕ್ಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡಿದ್ದೀನಿ, ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಈ ಕಡೆ ಸೈಡಲ್ಲಿ ನೋಡಿ ಸೈಡಲ್ಲಿ ನಾವು ಹಾಕ್ಕೊಳ್ಳೋಣ. ನೋಡಿ ಈ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ ಇಂಟು ಮಾರ್ಕಲ್ಲಿ ಬಂದಿರೋದು ಮತ್ತು ಈ ಇಂಟು ಮಾರ್ಕಲ್ಲಿ ಬಂದಿರೋದನ್ನು ನಾವು ನಾಟ್ ಹಾಕ್ಕೋಬೇಕು. ಸೊ ಬ್ಯಾಸ್ಕೆಟು ಫಸ್ಟ್ ಟೈಮ್ ಹಾಕ್ತಾ ಇರೋವಂಥವರಿಗೆ ನಾನು ಮಿನಿ ಬ್ಯಾಸ್ಕೆಟ್ ತುಂಬ ಡಿಸೈನ್ಸಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಿ, ಆವಾಗ ಈಸಿ ಆಗುತ್ತೆ ಹಾಕೋದಕ್ಕೆ. ನೋಡಿ ಹೀಗೆ ಇದಾದಮೇಲೆ ಈ ಕಡೆ ಸೈಡಲ್ಲಿ ಇದೆಯಲ್ಲ, ಇದನ್ನು ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇವಾಗ ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಇವಾಗ ಈ ಕಡೆ ಸೈಡಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿ ಈ ಕಡೆ ಸೈಡಲ್ಲೂ ಹಾಕ್ಕೋಬೇಕು. ನೋಡಿ ಫಸ್ಟು ಇಲ್ಲಿ ನಾಟ್ ಹಾಕ್ಕೋಬೇಕು, ಆಮೇಲೆ ಈ 2 ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು, ಆಮೇಲೆ ಇಲ್ಲಿಂದ ಬರೋ ನಾಟಲ್ಲಿ ಬಂದಿರೋ ವೈರ್ನ ತೊಗೊಂಡು ನಾವು ಇದೇ ರೀತಿ ಹಾಕ್ಕೋಬೇಕು. ಇವಾಗ ಇಲ್ಲಿವರೆಗೂ ನಾನು ಹಾಕ್ಕೊಂಡು ತೋರಿಸ್ತೀನಿ.
ಇವಾಗ ನೋಡಿ ಈ ಕಡೆ ಸೈಡಲ್ಲಿ ನಾನು ಯಾವ ರೀತಿ ಹಾಕ್ಕೊಂಡೆ ಈ ಕಡೆ ಸೈಡಲ್ಲಿ ಕೂಡ ಅದೇ ರೀತಿ ಹಾಕ್ಕೊಂಡಿದ್ದೀನಿ. ಇವಾಗ ಸೆಂಟರಲ್ಲಿ ನಮ್ಗೆ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ ಈ 4 ವೈರು, ಈ 4 ವೈರ್ನ ತೊಗೊಂಡು ನಾವಿಲ್ಲಿ ನಾಟ್ ಹಾಕೋಬೇಕು. ನೋಡಿ ಹೀಗೆ ಇವಾಗ ನಮ್ಗೆ ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗ್ತಾ ಇದೆ. ನೋಡಿ ಇಲ್ಲೊಂದು ನಾಟ್ ಹಾಕ್ಕೊಂಡ್ರೆ ನಮ್ಗೆ ಈ ಲೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ಈ ಬ್ಯಾಸ್ಕೆಟಿಗೆ ನಾವು ರನ್ನಿಂಗ್ ವೈರ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಕ್ರಾಸ್ ಕಟ್ ಬ್ಯಾಸ್ಕೆಟ್ನ ನಾವು ಯಾವ ರೀತಿ ಹಾಕೋತೀವಿ ಈ ಬ್ಯಾಸ್ಕೆಟ್ನು ಅದೇ ರೀತಿಯೇ ಹಾಕೋತಾ ಇರೋದು. ನೋಡಿ ಹೀಗೆ ಇವಾಗ ನೋಡಿ ಈ ಲೈನ್ ಪೂರ್ತಿಯಾಗಿ ನಮಗೆ ಕಂಪ್ಲೀಟ್ ಆಗಿದೆ. ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ 2 ನಾಟು ನಮಗೆ ಒಂದೇ ಕಲರಲ್ಲಿ ಬಂದಿದೆ, ಇಲ್ಲಿ 2 ನಾಟು ನಮಗೆ ಡಬಲ್ ಕಲರಲ್ಲಿ ಬಂದಿದೆ. ಸೊ ಇವಾಗ ಇಲ್ಲಿ ಇಂಟು ಮಾರ್ಕಲ್ಲಿ ಇದೆಯಲ್ಲ ಈ ಇಂಟು ಮಾರ್ಕಲ್ಲಿರೋ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೊಂಡು ಬರಬೇಕು. ನೋಡಿ ಇಲ್ಲಿಂದನೇ ತೊಗೊಳ್ಳೋಣ. ಸೊ ಇಲ್ಲಿ ಒಂದು ನಾಟ್ ಇದೆಯಲ್ಲ ಇಲ್ಲಿಂದ ತೊಗೊಂಡ್ರೆ ನಮ್ಗೆ ನೆಕ್ಸ್ಟು ಲೆವೆಲಲ್ಲಿ ಬರುತ್ತೆ. ಸೊ ಒಂದು ಲೈನ್ ಪೂರ್ತಿಯಾಗಿ ಹಂಗೆ ಹಾಕ್ಕೊಂಡು ಹೋಗ್ಬೋದು, ಆ ರೀತಿ ಬರುತ್ತೆ. ನೋಡಿ ಇವಾಗ ಈ ಲೈನಿಗೆ ಸಂಬಾಗಿ ಬರುತ್ತೆ. ನೋಡಿ ಹೀಗೆ
ಇವಾಗ ಇಲ್ಲಿ ಯಾವ ರೀತಿ ಹಾಕ್ಕೊಂಡು ಈ ಲೈನ್ ಪೂರ್ತಿಯಾಗಿ ನಾನು ಇದೇ ರೀತಿ ಹಾಕ್ಕೊಂಡು ಇಲ್ಲಿವರೆಗೂ ಹಾಕ್ಕೊಂಡು ನೆಕ್ಸ್ಟು ಯಾವ ರೀತಿ ಹಾಕ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ ಇವಾಗ ಈ ಇಂಟು ಮಾರ್ಕಲ್ ಇದೆಯಲ್ಲ, ಈ ಇಂಟು ಮಾರ್ಕಲ್ ಇರೋದನ್ನು ನಾವು ವೈರ್ನ ತೊಗೊಂಡು ನಾಟ್ ಹಾಕ್ಕೋಬೇಕು. ಇವಾಗ ನಿಮ್ಗೆ ಎಷ್ಟು ಲೆಂತಲ್ಲಿ ಬೇಕೋ ನೀವು ಅಷ್ಟು ಲೆಂತಲ್ಲಿ ಎತ್ತರನ ಹಾಕೋಬೇಕು. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕು, ಸೊ ನಾನಿಲ್ಲಿ ಡಿಸೈನ್ನ ನೋಡಿಕೊಂಡು ಹಾಕೋತೀನಿ. ನೋಡಿ ಇಲ್ಲಿ ಒಂದು ನಾಟ್ ಹಾಕ್ಕೊಂಡ್ರೆ ನನಗಿಲ್ಲಿ ಡೈಮಂಡ್ ಶೇಪಲ್ಲಿ ಬಿಸ್ಕೆಟ್ ನಾಟ್ ಬರುತ್ತೆ. ಇಲ್ಲಿ ನಾವು ಯಾವ ರೀತಿ ಹಾಕ್ಕೊಂಡಿದ್ದೀವಿ ಇದೇ ರೀತಿ ಈ ಕಡೆ ಸೈಡ್ ಕೂಡ ಬರುತ್ತೆ. ಆ ರೀತಿ ನಾನು ಹಾಕೋತೀನಿ. ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ನಾನು ಅಷ್ಟು ಲೆಂತಲ್ಲಿ ಡಿಸೈನ್ನ ನೋಡ್ಕೊಂಡು ನಾನು ಲೆಂತ್ ಹಾಕ್ಕೋತೀನಿ. ಹಾಕ್ಕೊಂಡು ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಎತ್ತರ ಪೂರ್ತಿಯಾಗಿ ನಾನು ಈ ಬ್ಯಾಸ್ಕೆಟ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನನಗೆ ಎಷ್ಟು ಲೆಂತಲ್ಲಿ ಬೇಕು ನಾನು ಅಷ್ಟು ಲೆಂತಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಲೆಂತ್ ಅನ್ನೋದಕ್ಕಿಂತ ಎತ್ತರ ಅನ್ನೋದಕ್ಕಿಂತ ನಾನು ನೋಡಿ ಈ ಡಿಸೈನ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಡೈಮಂಡ್ ಬಂದಿದೆ ನೋಡಿ, ಇದು ಡೈಮಂಡ್ ಬರೋ ರೀತಿ ನಾನು ಹಾಕ್ಕೊಂಡಿದ್ದೀನಿ. ನೋಡಿ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಇದು ಕಂಪ್ಲೀಟ್ ಆಗೋವರೆಗೂ ನಾನು ಎತ್ತರನ ಹಾಕ್ಕೊಂಡಿದ್ದೀನಿ. ನೋಡಿ ವೈರು ಇಷ್ಟು ಲೆಂತಲ್ಲಿ ನನಗೆ ವೈರ್ ಮಿಕ್ಕಿದೆ. ನೋಡಿ ಪೂರ್ತಿಯಾಗಿ ನಾನು ಫಿನಿಶ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಫಿನಿಶಿಂಗ್ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ ಇದು ತುಂಬ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು ಉಲ್ಟಾ ಮಾಡ್ಕೊತಾ ಇದ್ದೀನಿ. ಉಲ್ಟಾ ಮಾಡಿಕೊಂಡು ವೈರ್ನ ಒಳಭಾಗಕ್ಕೆ ತೋರಿಸೋದಕ್ಕೆ ಉಲ್ಟಾ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ ನಾವು ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಸೀದಾ ಮಾಡಿಕೊಂಡು ಬ್ಯಾಸ್ಕೆಟ್ನ ವೈರ್ಗಳು ಒಳಭಾಗಕ್ಕೆ ತೋರ್ಸೋಕ್ಕಾಗಲ್ಲ. ಸೊ ಹಾಗಾಗಿ ನಾನಿಲ್ಲಿ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಇದು ವೈರ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಉಲ್ಟಾ ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಾಗೋದಿಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ನಾವು ಉಲ್ಟಾ ಮಾಡ್ಕೋಬೋದು. ನೋಡಿ ಹೀಗೆ ಈ ರೀತಿ ಉಲ್ಟಾ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ವೈರ್ಗಳನ್ನ ಒಳಭಾಗಕ್ಕೆ ತೂರಿಸ್ಕೋಬೋದು. ನೋಡಿ ಹೀಗೆ ನೋಡಿ ಉಲ್ಟಾ ಮಾಡ್ಕೊಂಡಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇದಕ್ಕೇನು ನಾವು ಈ ಶೇಪಲ್ಲಿ ವೈರ್ನ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹೀಗೆ ನಾವು ಒಳಭಾಗಕ್ಕೆ ವೈರ್ನ ತೋರಿಸ್ಕೋಬೋದು. ಸೊ ಇವಾಗ ಈ ವೈರ್ಗಳನ್ನ ನಾವು ಒಳಭಾಗದಲ್ಲಿ ಯಾವ ರೀತಿ ತೋರಿಸ್ಕೊಳ್ಳೋದು ಅಂತ ನೋಡೋಣ. ಸೊ ಕ್ರಾಸ್ ಕಟ್ ಬ್ಯಾಸ್ಕೆಟಲ್ಲಿ ನಾವು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋತೀವಲ್ವಾ. ನೋಡಿ ಈ ನಾಟಲ್ಲಿ ಬಂದಿರೋ ಈ 4 ವೈರಲ್ಲಿ ಈ 2 ವೈರು ಬಲಭಾಗದಲ್ಲಿರೋ 2 ವೈರು ಎಡಭಾಗಕ್ಕೆ, ಎಡಭಾಗದಲ್ಲಿರೋ 2 ವೈರು ಬಲಭಾಗಕ್ಕೆ, ನೀವು ಈ ರೀತಿಯೂ ತೋರಿಸ್ಕೋಬೋದು. ಸೊ ನಾನಿಲ್ಲಿ ಸ್ಟ್ರೈಟಾಗಿ ತೋರಿಸ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಫಸ್ಟು ನಾಟ್ ನೋಡಿ ಈ ನಾಟ್ ಇದೆಯಲ್ವ, ಈ ನಾಟಲ್ಲಿ ಫಸ್ಟು ವೈರ್ನ ಬಿಟ್ಟು ಸೆಕೆಂಡ್ ವೈರಿಂದ ನಾನು ಈ ವೈರ್ನ ಒಳಭಾಗಕ್ಕೆ ತೋರಿಸ್ಕೋತಾ ಇದ್ದೀನಿ. ನೋಡಿ ಹೀಗೆ ಇದಾದಮೇಲೆ ನೋಡಿ ಇಲ್ಲಿ ಈ ವೈರು ಉಲ್ಟಾ ಆಗಿಬಿಡತ್ತೆ. ಇದನ್ನು ನಾವು ಸೀದಾ ಮಾಡಿಕೊಂಡು ಒಳಭಾಗಕ್ಕೆ ತೋರಿಸ್ಕೋಬೋದು. ನೋಡಿ ಈ ರೀತಿ ನೋಡಿ ಹೀಗೂ ತೋರಿಸ್ಕೋಬೋದು. ಇನ್ನೊಂದು ಮೆಥಡ್ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಈ ವೈರ್ ಇದೆಯಲ್ವಾ, ನೋಡಿ ಇಲ್ಲಿ ಕ್ರಾಸಾಗಿ ಫಸ್ಟು ವೈರ್ನ ಬಿಟ್ಟು 2ನೇ ವೈರು ನೋಡಿ ಹೀಗೆ ಕ್ರಾಸಾಗಿ ಕೂಡ ನಾವು ವೈರ್ನ ತೋರಿಸ್ಕೋಬೋದು. 2 ರೀತಿ ನಾವು ವೈರ್ನ ತೋರಿಸ್ಕೋಬೋದು. ನೋಡಿ ನಮಗೆ ಸ್ಟ್ರೈಟು ನಾವು ವೈರ್ ತೋರಿಸೋದಕ್ಕಿಂತ ಈ ರೀತಿ ಕ್ರಾಸಾಗಿ ನಾವು ವೈರ್ನ ತೋರಿಸ್ಕೋಬೇಕು. ಆವಾಗ ನಮಗೆ ನೀಟಾಗಿ ಬರುತ್ತೆ. ಸೊ ನೋಡಿ ಈ ರೀತಿ ಸ್ಟ್ರೈಟಾಗಿ ತೋರಿಸ್ಕೊಳ್ಳೋದು ಒಂದು ಮೆಥಡ್ ಆದರೆ, ಈ ಕ್ರಾಸಾಗಿ ತೋರಿಸ್ಕೊಳ್ಳೋದು ಇನ್ನೊಂದು ಮೆಥಡು. ನಿಮಗೆ ಯಾವ ಮೆಥಡ್ ಈಸಿ ಅನಿಸುತ್ತೆ ನೀವು ಆ ಮೆಥಡಲ್ಲಿ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೋದು. ಇವಾಗ ನೋಡಿ ಇಲ್ಲಿ ಸೆಕೆಂಡ್ ವೈರ್ ಇದೆಯಲ್ವಾ, ನಾನು ಇದ್ರೊಳಭಾಗದಿಂದ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೇಗೆ ಇವಾಗ ಇಲ್ಲಿ ನೋಡಿ ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ನಾವು ಬಲಭಾಗದಲ್ಲಿರೋ ವೈರು ಎಡಭಾಗಕ್ಕೆ, ಎಡಭಾಗದಲ್ಲಿರೋ ವೈರು ಬಲಭಾಗಕ್ಕೆ ತೋರಿಸ್ಕೋತೀವಲ್ವ. ಸೊ ಇಲ್ಲೂ ಅದೇ ರೀತಿ ನಾವು ತೋರಿಸ್ಕೋಬೇಕು. ನೋಡಿ ಹೀಗೆ ನಾವು ಸ್ಟ್ರೈಟ್ ತೋರಿಸೋದಕ್ಕಿಂತ ಕ್ರಾಸಾಗಿ ತೋರಿಸ್ಕೊಂಡ್ರೆ ನಮಗೆ ವೈರು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ. ಇವಾಗ ಈ ವೈರ್ ಕೂಡ ಅಷ್ಟೆ ನೋಡಿ, ಈ ಕಡೆ ಸೈಡಲ್ಲಿ ಇನ್ನೊಂದು ವೈರ್ ಇದೆಯಲ್ಲ, ಈ ವೈರ್ನು ನಾನು ಇದ್ರ ಒಳಭಾಗಕ್ಕೆ ತೋರಿಸ್ಕೊತಾ ಇದ್ದೀನಿ.
ನೋಡಿ ಈ ವೈರನ್ನು ಇದ್ರ ಒಳಭಾಗದಿಂದ ನಾನು ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ ಫಸ್ಟು ವೈರು ಈ ಕಡೆ ತೋರಿಸ್ಕೊಂಡೆ, ಈಗ ಸೆಕೆಂಡ್ ವೈರು ನಾನು ಈ ಕಡೆ ವೈರಲ್ಲಿ ತೋರಿಸ್ಕೊತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ ಈ ಎಲ್ಲ ವೈರ್ಗಳನ್ನೂ ನಾವು ಇದೇ ರೀತಿ ನಾನು ಒಳಭಾಗಕ್ಕೆ ತೋರಿಸ್ಕೊತೀನಿ. ಸೊ ಇದು ತುಂಬ ಚಿಕ್ಕ ಸೈಜ್ ಬಾಸ್ಕೆಟ್ ಆಗಿರೋದ್ರಿಂದ ಒಂದು 4ರಿಂದ 5 ನಾಟ್ ಒಳಭಾಗಕ್ಕೆ ನೀವು ವೈರ್ನ ತೋರಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ದೊಡ್ಡ ಸೈಜ್ ಬಾಸ್ಕೆಟ್ ಆದರೆ ನೀವು ಇಷ್ಟು ಲೆಂತಲ್ಲಿ ವೈರ್ ಮಿಕ್ಕಿರುತ್ತೆ, ನಾವು ಅಷ್ಟು ಲೆಂತಲ್ಲಿ ವೈರ್ನ ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ಬಾಸ್ಕೆಟ್ ನಮಗೆ ತುಂಬ ಬಿಗಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಇವಾಗ ಹಿಂಗೆ ನಾನು ಹೀಗೆ ಸ್ಟ್ರೈಟಾಗಿ ತೋರಿಸೋದಿಲ್ಲ ನಾನು, ಸೊ ಕ್ರಾಸಾಗೆ ನಾನು ವೈರ್ನ ತೋರಿಸ್ಕೊತೀನಿ. ನೋಡಿ ಇವಾಗ ನೋಡಿ 2 ಮೆಥಡಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ 2 ಮೆಥಡ್ ನಿಮಗೆ ಯಾವ ಮೆಥಡ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಕ್ರಾಸಾಗೆ ವೈರ್ನ ತೋರಿಸ್ಕೊತಾ ಇದ್ದೀನಿ. ಇವಾಗ ನಾನು ಈ ಎಲ್ಲ ವೈರ್ ಇದೇನು ಮಿಕ್ಕಿದೆಯಲ್ಲ ಈ ಎಲ್ಲ ವೈರ್ಗಳನ್ನೂ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ. ನೋಡಿ ಇದು ತುಂಬ ಚಿಕ್ಕ ಬ್ಯಾಸ್ಕೆಟು ನೋಡಿ, ಒಂದು ಕೈ ಕೂಡ ಹಿಡಿಯೋದಿಲ್ಲ ಅಷ್ಟು ಚಿಕ್ಕ ಬ್ಯಾಸ್ಕೆಟ್ ಇದು. ಸೊ ಸ್ಟಾರ್ಟಿಂಗ್ ಕಲಿಯೋಂಥವ್ರಿಗೆ ಅಂತ ಹಾಕಿರೋ ಬ್ಯಾಸ್ಕೆಟ್ ಇದು. ಹಾಗಾಗಿ ತುಂಬ ಚಿಕ್ಕ ಬ್ಯಾಸ್ಕೆಟ್ ಇದೆ. ನಾನು ಈಗ ಇದು ಉಲ್ಟಾ ಇದೆಯಲ್ಲ ಇದೇ ರೀತಿಯೇ ನಾನು ಇಲ್ಲಿ ಹ್ಯಾಂಡಲ್ನ ಹಾಕ್ಕೋತೀನಿ. ಉಲ್ಟಾ ಇದ್ದಾಗಲೇ ನಾನು ಹ್ಯಾಂಡಲ್ನ ಹಾಕ್ಕೊಂಡು ಹ್ಯಾಂಡಲ್ದು ವೈರ್ ಇರುತ್ತಲ್ಲ ಅದನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ಆಮೇಲೆ ನಾನು ಬ್ಯಾಗ್ನ ಸೀದಾ ಮಾಡ್ಕೋತೀನಿ. ಇವಾಗ ನಾನು ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಅಂದರೆ ಈ ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೋರಿಸ್ಕೊಂಡು ಇದಕ್ಕೆ ಹ್ಯಾಂಡಲ್ಲು ಹಾಕ್ಕೊಂಡು ಆ ವೈರ್ನ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ಕಟ್ ಮಾಡಿ ಈ ಬ್ಯಾಗ್ ಉಲ್ಟಾ ಏನಿದೆಯಲ್ಲ ಉಲ್ಟಾ ಇರೋ ಬ್ಯಾಗ್ನ ಸೀದಾ ಮಾಡಿಕೊಂಡು ತೋರಿಸ್ತೀನಿ ಫೈನಲಿ ಫಿನಿಶ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ. ಸೊ ಇವಾಗ ನೋಡಿ ಇದನ್ನು ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ಒಳಭಾಗದಲ್ಲಿ ನಾನು ವೈರ್ಗಳನ್ನೆಲ್ಲ ತೋರಿಸ್ಕೊಂಡು ನೋಡಿ ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟು, ಹಾಗಾಗಿ ನಾನು ಉಲ್ಟಾ ಮಾಡ್ಕೊಂಡಿದ್ದಾಗಲೇ ಹ್ಯಾಂಡಲ್ ಕೂಡ ಹಾಕ್ಕೊಂಡು ಹ್ಯಾಂಡಲ್ದು ವೈರ್ಗಳನ್ನ ನೋಡಿ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇರೋ ವೈರ್ನೆಲ್ಲ ಕಟ್ ಮಾಡಿಕೊಂಡು ನಾನು ಬ್ಯಾಗ್ನ ಸೀದಾ ಮಾಡ್ಕೊಂಡಿರೋ ಅಂಥದ್ದು. ನೋಡಿ ಫೈನಲಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ಇದಕ್ಕೆ ನಾನು 2 ಕಲರ್ ಯೂಸ್ ಮಾಡಿದ್ದೀನಿ ಬ್ಯಾಸ್ಕೆಟಿಗೆ, ಹಾಗಾಗಿ 2 ಕಲರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿಲ್ಲ. ಈ ರೀತಿ ಮಿನಿ ಬ್ಯಾಸ್ಕೆಟಿಗೆ ಹ್ಯಾಂಡಲ್ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸಿಂಗಲ್ ಕಲರಲ್ಲಿ ಹ್ಯಾಂಡಲ್ ಹಾಕೋದು ವಿಡಿಯೋ ಮಾಡಿದ್ದೀನಿ, ಡಬಲ್ ಕಲರಲ್ಲಿ ಹ್ಯಾಂಡಲ್ ಹಾಕೋದು ವಿಡಿಯೋ ಮಾಡಿದ್ದೀನಿ. ಸೊ 2 ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮ್ಗೆ ಈ ರೀತಿ ಕಾಣುತ್ತೆ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾವು ಇದನ್ನು ಕಂಪ್ಲೀಟಾಗಿ ಬಿಸ್ಕೆಟ್ ನಾಟಲ್ಲೇ ಹಾಕ್ಕೊಂಡಿರೋದ್ರಿಂದ ನೋಡಿ ನಮಗೆ ಈ ರೀತಿ ಕಾಣಿಸ್ತಾ ಇದೆ. ಹೋಲ್ಸ್ ನೋಡಿ ಇಷ್ಟಿಷ್ಟು ದೊಡ್ಡದಾಗಿ ಹೋಲ್ಸ್ ಬರುತ್ತೆ. ಇವಾಗ ಇದನ್ನು ಯಾವ ರೀತಿ ಹಾಕೋದಂತ ನೋಡಿದ್ರಿ ಅಲ್ಲ, ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಸೇಮ್ ಇದೇ ಮೆಥಡಲ್ಲೇ ನೀವು ಹಾಕ್ಕೋಬೇಕಾಗತ್ತೆ. ಸೊ ಬೇಸಲ್ಲಿ ಸ್ವಲ್ಪ ಲೈನ್ಸ್ ಎಕ್ಸ್ಟ್ರಾ ಬರ್ಬೋದು. ಅಂದರೆ ಇಲ್ಲಿ ನಾವು 1 ಲೈನ್ ಮಾತ್ರ ಬೇಸ್ ಹಾಕೊಂಡ್ವಿ, 2 ಲೈನ್ ಮಾತ್ರ ನಾವು ಬೇಸ್ ಹಾಕೊಂಡ್ವಿ. ಸೊ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೊಂಡಾಗ 3ರಿಂದ 4 ಲೈನ್ ಈ ರೀತಿ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಸು. ಸೊ ನೋಡಿ ತುಂಬ ಕ್ಯೂಟಾಗಿ ಬಂದಿದೆ. ಒಳಭಾಗದಲ್ಲಿ ನೋಡಿ ಈ ರೀತಿ ಬರುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತುಂಬ ಚಿಕ್ಕ ಬ್ಯಾಸ್ಕೆಟ್ ಇದು. ಇಷ್ಟು ಚಿಕ್ಕ ಬ್ಯಾಸ್ಕೆಟ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಕೆಲವ್ರು ಅನ್ಕೋಬೋದು. ಸೊ ಸ್ಟಾರ್ಟಿಂಗ್ ಕಲಿಯೋ ಅಂಥವ್ರಿಗೆ, ಫಸ್ಟ್ ಟೈಮ್ ಹಾಕುವಂಥವ್ರಿಗೆ ಈ ರೀತಿ ಹಾಕಿಬಿಟ್ಟು ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೋಬೋದು. ಸೊ ಒಂದೇ ಸತಿ ದೊಡ್ಡ ಬ್ಯಾಸ್ಕೆಟ್ ಹಾಕೋದಕ್ಕೆ ಹೋದರೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ನಾರ್ಮಲ್ ನಾಟ್ ಆದರೆ ಹಾಕ್ಕೋಬೋದು. ಸೊ ಈ ಥರ ನಾಟ್ಗಳೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ. ಹಾಗಾಗಿ ಈ ರೀತಿ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಂಡು ನೀವು ದೊಡ್ಡ ಸೈಜ್ ಬಾಸ್ಕೆಟ್ನ ಟ್ರೈ ಮಾಡ್ಬೋದು. ಸೊ ಈ ಬಾಸ್ಕೆಟ್ ಏನು ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್. ಯಾರಿಗಾದ್ರೂ ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು, ಇಲ್ಲ ಯಾರಿಗಾದ್ರೂ ಮಕ್ಕಳು ಬರ್ಡೇ ಇದ್ದರೆ ಆ ಬರ್ಡೇಗೆ ಇದರಲ್ಲಿ ಚಾಕ್ಲೇಟ್ ಫಿಲ್ ಮಾಡಿಬಿಟ್ಟು ಕೊಡ್ಬೋದು. ಅಥವಾ ರಿಟರ್ನ್ ಗಿಫ್ಟಾಗಿ ಮನೇಲಿ ಏನಾದರೂ ಚಿಕ್ಕದಾಗಿ ಫಂಕ್ಷನ್ ಇದ್ದಾಗ ಇದರಲ್ಲಿ ತಾಂಬೂಲ ಕೂಡ ಇಟ್ಬಿಟ್ಟು ಕೊಡ್ಬೋದು. ಸೊ ಈ ಸೈಜ್ ಬಂದಿದೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೀವು ಟ್ರೈ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲಾಸ್ಟಿಕ್ ವೈರ್ನ ಬಳಸ್ಕೊಂಡು ಬಿಸ್ಕೆಟ್ ನಾಟ್ನ ಯೂಸ್ ಮಾಡಿಕೊಂಡು ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.